ಸ್ವಾಮಿ ಕುಂದಾಚಾರ್ಯ ದೈವವ್ಯರ್ಚಕ ಪ್ರಾಕೃತತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಈ ಪುರುಷಾರ್ಥ ಸಿದ್ಧಿಯೋಪಾಯವೆಂಬ ಹೆಸರಿನ ಚರಣಾನುಯೋಗ ಪ್ರಧಾನ ಗ್ರಂಥವನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತ ಪಂಡಿಟ್ಟೋಡರ ಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ವಿಧಿವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಇನ್ನೋರ್ವ ಜ್ಞಾನಿ ಪುರುಷ ದೌಲತರಾಮ್ ಕಾಸ್ಲಿವಾಲ್ ಪೂರ್ಣಗೊಳಿಸಿ ಕೃತಿ ನಮಗೆ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೀತಾ ಇದೆ. ಶ್ಲೋಕ ಸಂಖ್ಯೆ 128 ಇದೆ. ಸರ್ವದೇಶ ತ್ಯಾಗ ಮಾಡಲು ಸಾಧ್ಯವಿಲ್ಲದವರು ಏಕದೇಶ ತ್ಯಾಗ ಮಾಡಬೇಕೆಂದು ಈಗ ಹೇಳುತ್ತಾರೆ. ಯೋಪಿ ನ ಶಕ್ತಸ್ತ್ಯಕ್ತುಂ ಧನಧಾನ್ಯ ಮನುಷ್ಯ ವಾಸ್ತುವಿತ್ತಾರಿ ಸೋಪಿ ತನೂಕರಣೀಯೋ ನಿವೃತ್ತಿರೂಪಂ ಯತಸ್ತತ್ವಂ. ಟೀಕೆಯ ಸ್ವಾಧ್ಯಾಯ ಮಾಡೋದಿದೆ. ಯೋ ಅಪಿ ಮನುಷ್ಯಃ ಧನ ಧಾನ್ಯ ಮನುಷ್ಯ ವಾಸ್ತು ವಿತ್ತಾದಿಃ ತ್ಯಕ್ತುಂ ನ ಶಕ್ತಃ ಸೋ ಅಪಿ ಮನುಷ್ಯಃ ಧನ ಧಾನ್ಯಾದಿಕಃ ತನೂಕರಣೀಯಃ ಯತಃ ತತ್ವಂ ನಿವೃತ್ತಿರೂಪಂ ಅಸ್ತಿ. ಯಾವ ಪ್ರಾಣಿಯು ಧನ ಎಂದರೆ ಹಸು ಎಮ್ಮೆ ಮೊದಲಾದ, ಧಾನ್ಯ ಎಂದರೆ ಗೋಧಿ ರಾಗಿ ಮೊದಲಾದ, ಮನುಷ್ಯಾದಿ ಎಂದರೆ ಪುತ್ರಾದಿಕರು ಅಥವಾ ಸೇವಕಾದಿಕರು, ವಾಸ್ತು ಎಂದರೆ ಮನೆ ಮೊದಲಾದ, ವಿತ್ತ ಎಂದರೆ ಚಿನ್ನ ಬೆಳ್ಳಿ ಮೊದಲಾದ, ಇತ್ಯಾದಿ ಸಮಸ್ತ ಬಹಿರಂಗ ಎಂದರೆ 10 ಪ್ರಕಾರದ ಪರಿಗ್ರಹವನ್ನು ಸರ್ವಥಾ ಬಿಟ್ಟುಕೊಡುವಲ್ಲಿ ಅಶಕ್ತನಿದ್ದಾನೆ. ಅವನು ಅದರೊಳಗಿಂದ ಸ್ವಲ್ಪ ಪರಿಗ್ರಹವನ್ನು ಇಟ್ಟುಕೊಳ್ಳುವ ಪರಿಣಾಮ ಮಾಡಬೇಕಾಗುವುದು. ಏಕೆಂದರೆ ತತ್ವವು ತ್ಯಾಗ ರೂಪವೇ ಇದೆ. ಏನು ಹೇಳಿದರೆ ಅಂತರಂಗದೊಳಗ ಮಿಥ್ಯಾತ್ವ, ಅನಂತಾನುಬಂಧಿ ಮತ್ತು ಅಪ್ರತ್ಯಾಖ್ಯಾನ ಹೊರಟು ಹೋದ ನಂತರ ಜೀವ ಇನ್ನೂ ಪ್ರತ್ಯಾಖ್ಯಾನದ ಸದ್ಭಾವದೊಳಗ ಸಕಲ ಸಂಯಮ ಧಾರಣ ಮಾಡುವಲ್ಲಿ ಒಂದು ವೇಳೆ ಅಶಕ್ತ ಇದ್ದರೂ ಕೂಡ ಅವನಿಂದ ಅದು ಸಾಧ್ಯ ಆಗದೇ ಇರುವೆಳೆದೊಳಗ ಯಾವ ಚೇತನ ಅಚೇತನ ಪರಿಗ್ರಹಗಳಿದ್ದಾವೆ ಬಹಳ ವಿಸ್ತೃತ ರೂಪದಿಂದ ಹೇಳಿದ್ದಾರೆ. ಯಾವ ಹಸು ಎಮ್ಮೆ ಮೊದಲಾದವು ಅದವು ಅವು ಧನ ಅಂತಿದ್ದಾರೆ. ಧಾನ್ಯ ಗೋಧಿ ರಾಗಿ ಮೊದಲಾಗಿ ಏನೇನು ಅದವು ಅವು ಧಾನ್ಯದವ್ರೆ. ಮನುಷ್ಯ ಅಂತಂದ್ರೆ ಅದರಲ್ಲಿ ಪುತ್ರಾಧಿಕರ ಮತ್ತು ಸೇವಕಾಧಿಕರ ಹೇಳಿದ್ದಾರೆ. ವಾಸ್ತು ಅಂದ ಮೇಲೆ ಮನೆ ಮೊದಲಾಗಿ, ವಿತ್ತ ಅಂದ್ರೆ ಚಿನ್ನ ಬೆಳ್ಳಿ ಮೊದಲಾಗಿ, ಇತ್ಯಾದಿ ಸಮಸ್ತ ಬಹಿರಂಗ ಅರ್ಥಾತ್ 10 ಪ್ರಕಾರದ ಪರಿಗ್ರಹವನ್ನು ಸರ್ವಥಾ ಬಿಟ್ಟುಕೊಡುವಲ್ಲಿ ಅಶಕ್ತನಿದ್ದಾನೆ. ಅಂತರಂಗದೊಳಗಂತೂ ಸಮ್ಯಕ್ ದರ್ಶನ ಪ್ರಾಪ್ತ ಆದದ್ದು ಇದೆ. ಮತ್ತು 2ನೇ ಕಷಾಯ ಚೌಕಡಿ ಹೊರಟು ಹೋಗಿ ಅವ ಕೆಲವು ಅಂಶದಿಂದ ಅಂತರಂಗದೊಳಗ ಪಂಚ ಪಾಪದ ಮತ್ತು 10 ಪರಿಗ್ರಹದ ತ್ಯಾಗಿ ಅದನ್ರಿ. ಆದರೆ ಭಾಷ್ಯದೊಳಗಿನ 10 ಪ್ರಕಾರದ ಪರಿಗ್ರಹವನ್ನು ಬಿಟ್ಟುಕೊಡುವಲ್ಲಿ ಒಂದು ವೇಳೆ ಅವ ಅಶಕ್ತ ಇದ್ದ ಅಂತಂದ್ರೆ ಅಶಕ್ತ ಹೇಗಿರ್ತಾನೆ? 3ನೇ ಕಷಾಯ ಚೌಕಡಿ ಇನ್ನೂ ಹೋಗಿಲ್ಲ. ಅಂತರಂಗದೊಳಗಿನ ಪರಿಗ್ರಹ ಹೋಗದ ವಿನಃ
ಬಾಹ್ಯದೊಳಗಿಂದ ಸರ್ವ ಪರಿಗ್ರಹದ ತ್ಯಾಗ ಆಗೋದು ಸಾಧ್ಯ ಇಲ್ಲ. ಅಂತರಂಗ ಪರಿಗ್ರಹ ಅರ್ಥಾತ್ ವಿಕಾರಿ ಭಾವ. ಅಂತರಂಗ ಪರಿಗ್ರಹ ಅರ್ಥಾತ್ ಅನಾದಿ ಕಾಲದಿಂದ ದೇಹ ಬುದ್ಧಿಯ ಮೂಲಕ ಸಂಯೋಗದ ಜೊತೆಗೆ ಇರುವ ಯಾವ ರೂಢಿಯಾಗಿದೆಯೋ ಆ ದೇಹ ಬುದ್ಧಿ ಹೊರಟು ಹೋದ ನಂತರ ಕೂಡ ಸಂಯೋಗಗಳಿಂದ ರಹಿತ ಆಗಿ ಉಳಿಯುವಂಥ ಸಾಮರ್ಥ್ಯ ಅವನಲ್ಲಿ ಇನ್ನೂ ಬರುವುದಿಲ್ಲ. ವಿಚಾರ ಮಾಡೋದ್ರೆ ಅಂಥೇಳಿನ ಅಡಿ ಟಿಪ್ಪಣಿ ಒಳಗೆ ಹೇಳಿದಾರಲ್ಲ, ಕೊನೆಯ ವಾಕ್ಯ ಏನು ಹೇಳಿದ್ದಾರೆ? ನಿಶ್ಚಯ ಸಮ್ಯಕ್ ದರ್ಶನವಿಲ್ಲದೆ. ಅದಕ್ಕಿಂತ ಮೊದಲು ಅದಂತೂ ಪ್ರತಿ ವಾಕ್ಯ ಇದೆ, ಸ್ಪಷ್ಟಪಡಿಸಿದ್ದ ಇದೆ. ಎಲ್ಲಿ ಹೀಗಾಗುವುದು ಅಲ್ಲಿ ಆ ಜೀವನಿಗೆ ಪರವಸ್ತುವಿನ ಕರ್ತೃವೆಂದು ಹೇಳುವುದು ಅದು ಆ ಜಾತಿಯ ಅಭಾವ ರೂಪ ನಿಮಿತ್ತದ ಜ್ಞಾನ ಮಾಡಿಸುವ ಸಲುವಾಗಿ ಅಸದ್ಭೂತ ವ್ಯವಹಾರಣೆಯದ ಕಥನವಿದೆ. ಇದು ಏನ ಅಡಿ ಟಿಪ್ಪಣಿ ಇದೆ, ಇದರದ್ದು ಒಂದು ಸಲ ನಿಜವಾಗಿನ ವಿಸ್ತೃತ ಅರ್ಥ ತಿಳ್ಕೊಳ್ಳೋದು ಅವಶ್ಯಕ ಅನ್ನಿಸ್ತಿದೆ. ಮೊದಲನೇದು ತತ್ವವು ನಿವೃತ್ತಿ ರೂಪವಿರುವುದರ ಅರ್ಥ. ಇಲ್ಲಿ ಟೀಕೆಯೊಳಗೂ ಕೂಡ ಕೊನೆಯ ವಾಕ್ಯ ಏನು ಹೇಳಿದ್ರು? ತತ್ವವು ತ್ಯಾಗ ರೂಪವೇ ಇದೆ ಟೀಕೆಯೊಳಗರೆ. ಹಾಗಾದ್ರೆ ತ್ಯಾಗ ರೂಪ ಅಂದ್ರೆ ಏನ? ನಿವೃತ್ತಿ ರೂಪ. ಯಾವುದರಿಂದ? ಪರದ್ರವ್ಯದಿಂದ. ಪರದ್ರವ್ಯದಿಂದ ನಿವೃತ್ತಿ ರೂಪಕ್ಕಾಗಿದೆ. ಪ್ರತಿಯೊಂದು ವಸ್ತುವು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ ಮತ್ತು ಸ್ವಭಾವದಿಂದ ಯಾವಾಗಲೂ ಪರಿಪೂರ್ಣವೇ ಇದೆ ಮತ್ತು ಪರದ್ರವ್ಯಾದಿಗಳಿಂದ ಶೂನ್ಯ ಎಂದರೆ ನಿವೃತ್ತಿ ರೂಪವೇ ಇದೆ. ವಸ್ತುನ ಹೀಗಿದ್ದ ನಂತರ ಎರಡು ಹೇಳಿದರೆ ನಿವೃತ್ತಿ ರೂಪ ಇದೆ ಅನ್ನುವುದರ ಅರ್ಥ ಎರಡು ಪ್ರಕಾರದಿಂದ. ತನ್ನಲ್ಲೇ ತಾನು ದ್ರವ್ಯ, ಕ್ಷೇತ್ರ, ಕಾಲ, ಭಾವದಿಂದ ಪರಿಪೂರ್ಣ ಇದೆ ಒಂದು. ಎರಡನೇದ್ದು ಏನು ಹೇಳಿದ್ರು? ಪರದ್ರವ್ಯದಿಂದ ಶೂನ್ಯ ಇದೆ. ತನ್ನಲ್ಲೇ ತಾನು ದ್ರವ್ಯ ಸಾಪೇಕ್ಷ, ಕ್ಷೇತ್ರ ಸಾಪೇಕ್ಷ, ಕಾಲ ಸಾಪೇಕ್ಷ, ಭಾವ ಸಾಪೇಕ್ಷ, ಪರಿಪೂರ್ಣ ಇದೆ. ಇಷ್ಟೇ ಇಲ್ಲ, ಅದರ ಪರದ್ರವ್ಯ ಅದರೊಳಗೆ ಇಲ್ಲವೇ ಇಲ್ಲ, ಶೂನ್ಯ ಇದೆ. ಪರದ್ರವ್ಯ ಅದರೊಳಗೆ ಇಲ್ಲವೇ ಇಲ್ಲ ಅಂದ ಮೇಲೆ ಪರದ್ರವ್ಯದ ತ್ಯಾಗ ಮಾಡುವ ಪ್ರಶ್ನೆ ಬರುವುದಿಲ್ಲ. ಒಂದು ಮಾತು. ಅದಕ್ಕಿಂತ ಮೊದಲಿಂದ ಏನು ಮಾತಿದೆ? ಪರದ್ರವ್ಯವನ್ನ ಗ್ರಹಣ ಮಾಡಲೇ ಇಲ್ಲ. ಯಾಕ? ಅದು ತನ್ನಲ್ಲೇ ತಾನು ಪರಿಪೂರ್ಣ ಇದೆ. ಯಾವುದು ತನ್ನಲ್ಲೇ ತಾನು ಪರಿಪೂರ್ಣ ಇದೆಯೋ ಅದು ಇನ್ನೊಂದರ ಗ್ರಹಣ ಮಾಡೋದನ್ನೇ ಇಲ್ಲ. ಸರಿ, ಈ ಜೀವಕ್ಕ ವಿಶ್ವದ ಪದಾರ್ಥಗಳ ಯಾವ ಸ್ವಾಧೀನ ಪರಿಪೂರ್ಣತೆಯ ಬಲದಿಂದ ಪರದ್ರವ್ಯಗಳಿಂದ ಶೂನ್ಯತ್ವ ವರ್ತಿಸ್ತಾ ಇದೆಯೋ ಅದರ ಪರಿಚಯ ಆಗೋದ ಅತ್ಯಂತ ಕಷ್ಟ ಇದೆ. ಅರ್ಥಾತ್ ನಮಗೆ ಇದುವರೆಗೆ ಆಗಲಿಲ್ಲ. ಒಂದು ಸಲ ಅದರದ ಪರಿಚಯ ಆಯಿತು ಅಂತಂದ್ರೆ ಜೀವನಿಗೆ ಯಾವುದೇ ಪ್ರಕಾರದಿಂದ ಪರದ್ರವ್ಯ ಹೊರಟು ಹೋಗುವ ಅಥವಾ ಪರದ್ರವ್ಯಗಳ ಸಂಯೋಗ ಆಗುವುದರೊಳಗ ಯಾವುದೇ ವಿಷಾದ ಅಥವಾ ಹರ್ಷ ಆಗುವುದಿಲ್ಲ. ಹರ್ಷ ವಿಷಾದಗಳ ಆಗದೇ ಇರುವುದಕ್ಕೆ ಕಾರಣ ಆ ಪರದ್ರವ್ಯಗಳ ಸಂಯೋಗ ಇಷ್ಟ ರೂಪ ಅನಿಸುವುದಿಲ್ಲ. ಅನ್ನಿಸಿದ್ರನ ಹರ್ಷ ಆಗೋದ. ಪರದ್ರವ್ಯಗಳ ವಿಯೋಗ ಅನಿಷ್ಟ ರೂಪ ಅನಿಸುವುದಿಲ್ಲ, ಅನ್ನಿಸಿದ್ರನ ವಿಷಾದ ಆಗೋದು. ಹೀಗಾಗಿ ಅವನಲ್ಲಿ ಯಾವ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಹರ್ಷ ವಿಷಾದ ಯಾಕಾಗುವುದಿಲ್ಲ ಅಂತಂದ್ರೆ ಪದಾರ್ಥಗಳ ಕುರಿತಾಗಿ ಇಷ್ಟ ಅನಿಷ್ಟದ ಕಲ್ಪನೆ ಹೊರಟು ಹೋಗ್ತಿದೆ. ಅರೆ, ಧರ್ಮ ಎಲ್ಲಿದೆ? ಧರ್ಮ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವುದರಲ್ಲಿ ಇದೆ.
ಯಾವಾಗ ಈ ಜೀವ ತಿಳಿದೋ ಆ ವೇಳೆದೊಳಗೆ ಇಷ್ಟಾನಿಷ್ಟ ಬುದ್ಧಿಯನ್ನು ಬಿಟ್ಟು ಕೊಡಪ್ಪ ಅಂಥೇಳಿ ಹೇಳುವ ಅವಶ್ಯಕತೆ ಇಲ್ಲ. ಯಾವುದೇ ಸಂಯೋಗ ವಿಯೋಗದೊಳಗೆ ಹರ್ಷ ವಿಷಾದ ಮಾಡೋದು ಒಳ್ಳೆಯದಲ್ಲಪ್ಪ, ನಿನಗ ಬಂಧ ಆಗ್ತಿದೆ ಅಂಥೇಳಿ ಅವನಿಗೆ ತಿಳಿಸಿಕೊಡುವ ಅವಶ್ಯಕತೆ ಇಲ್ಲ. ಅರೆ ಎಷ್ಟು ಸುಂದರ ಇದೆ, ಸ್ವಾಧೀನ ಇದೆ. ಪರರ ತಿಳಿಸಿಕೊಡುವುದರಿಂದ, ಗುರುಗಳ ಉಪದೇಶದಿಂದ ಈ ಜೀವನಿಗೆ ಇದುವರೆಗೆ ಏನೂ ಆಗಲಿಲ್ಲ. ಏನಾದರೂ ಆಗಿದೆ ಅಂತಂದ್ರೆ ಆ ಭವ ಪರಂಪರೆ ಹೇಗೆ ನಡೆಯೋದಿತ್ತೋ ಹಾಗೆ ಅದಕ್ಕೆ ಅನುಕೂಲ ಆಗಿದೆ ಅಷ್ಟೇ ರೀ. ನೋಡ್ರಿ, ನೋಡ್ರಿ, ಪರದ್ರವ್ಯ ಪ್ರಭು ನಿನ್ನಿಂದ ಭಿನ್ನ ಇದೆ ಅಂಥೇಳಿ ತಿಳಿಸಿಕೊಡು ವೇಳೆದೊಳಗ ಅದರ ಜ್ಞೇಯ ಸ್ವಭಾವವನ್ನು ಮುಖ್ಯ ಮಾಡಿ ಹೇಳಿದರೆ. ಆದ್ರೆ ಯಾವ ಜೀವ ತನ್ನನ್ನು ತಾನ ಸ್ವದ್ರವ್ಯ ಕ್ಷೇತ್ರ ಕಾಲ ಭಾವರೂಪದಿಂದ ಪರಿಪೂರ್ಣ ಇರುವುದರ ವಿಶ್ವಾಸ ಮಾಡ್ತಾನೋ, ಆ ವಿಶ್ವಾಸದ ಬಲದಿಂದ ಪರದ್ರವ್ಯಗಳದ್ದು ಕೂಡ ಪರಿಪೂರ್ಣತೆ ಅವನಿಗೆ ಸ್ವಾಭಾವಿಕವಾಗಿನ ಲಕ್ಷ್ಯದೊಳಗೆ ಬರ್ತಿದೆ. ಇದು ಒಂದು ಮಾತು. ಎರಡನೇದ್ದು ಹೀಗಿದೆ ರೀ, ಅಲ್ಲೇ ಅವನಿಗೆ ಪರದ್ರವ್ಯ ಮತ್ತು ಸ್ವದ್ರವ್ಯ ಅರ್ಥಾತ್ ವಿಶ್ವದ ಪ್ರತಿಯೊಂದು ಪದಾರ್ಥ ತನ್ನದೇ ಆದಂಥ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಪರಿಪೂರ್ಣ. ಅರೆರೆ ಪರಿಪೂರ್ಣ, ಪರಿಪೂರ್ಣ ಅನ್ನುವ ಶಬ್ದದೊಳಗ ಅದಕ್ಕೆ ವಿಶ್ವದ ಯಾವ ಪದಾರ್ಥದ ಕಡೆಗೆ ನೋಡಬೇಕಾದಂಥ ಅವಶ್ಯಕತೆ ಇಲ್ಲ. ಇದು ಒಂದು ಸಿದ್ಧ ಆಗ್ತಿದೆ. ಎರಡನೇದ್ದ, ಎಲ್ಲಿ ತನ್ನಲ್ಲೇ ತನಗೆ ಪರಿಪೂರ್ಣತೆ ಇದೆ ಅಲ್ಲಿ ಪರದ್ರವ್ಯದ ಕಡೆಗೆ ದೃಷ್ಟಿನೇ ಹೋಗೋದಿಲ್ಲ, ಪರದ್ರವ್ಯವನ್ನು ಗ್ರಹಣ ಮಾಡುವ ಪ್ರಶ್ನೆನೇ ಇಲ್ಲ. ಇನ್ನು ಎಲ್ಲಿ ಪರದ್ರವ್ಯದ ಗ್ರಹಣ ಆಗಿಲ್ಲ ಅಲ್ಲಿ ಪರದ್ರವ್ಯದ ತ್ಯಾಗ ಏನು ಮಾಡುವುದಿದೆ. ಇದು ಒಂದು ವಿಭಾಗ ಶಬ್ದ ಸಾಪೇಕ್ಷ ತಿಳಿದ ಹಾಗೆ ಅನ್ನಿಸ್ತು. ಆದರೆ ಗ್ರಹಣ ಅರ್ಥಾತ್ ಜ್ಞಾನ ಮಾಡಿಕೊಳ್ಳುತ್ತಾರೆ. ಗ್ರಾಹಕ ಅರ್ಥಾತ್ ನ್ಯಾಯಕ ಅಲಿಂಗ ಗ್ರಹಣದೊಳಗ ಬಹಳ ಸ್ಪಷ್ಟಪಡಿಸಿದ್ದಾರೆ. ಗ್ರಾಹಕ ಪರದ್ರವ್ಯದ ಗ್ರಾಹಕ ಅರ್ಥಾತ್ ನ್ಯಾಯಕ. ಪರದ್ರವ್ಯದ ನ್ಯಾಯಕ ಅಲ್ಲ, ಮೂಲನ ಹೇಳಿದರು. ನೋಡ್ರಿ, ವಿಷಯ ಬಹಳ ಸೂಕ್ಷ್ಮ ಇದೆ. ಉಪಯೋಗ ನಮ್ಮದು ಆ ಸೂಕ್ಷ್ಮದ ಕಡೆಗೆ ಬರ್ತಾನೂ ಇಲ್ಲ, ನಿಲ್ಲತಾನೂ ಇಲ್ಲ. ಏನಿದೆ ಜೀವ, ಅದಕ್ಕಿಂತ ಮೊದಲಿನ ವಚನದೊಳಗ ಲಿಂಗಗ್ರಹಣದ್ದು ಯಾವ 20 ವಚನ ಇದ್ದಾವೆ. ಅದರೊಳಗೆ ಮೊದಲನೇ ವಚನದೊಳಗನ ಜೀವ ಇಂದ್ರಿಯ ಜ್ಞಾನದಿಂದ ತಿಳಿಯುವುದಿಲ್ಲ. ಏನನ್ನು ತಿಳಿಯುವುದಿಲ್ಲ? ಏನನ್ನು ತಿಳಿಯುವುದಿಲ್ಲ? ಇಂದ್ರಿಯ ಜ್ಞಾನದ ಮೂಲಕ ಜೀವ ತಿಳಿಯುವುದಿಲ್ಲ. ಏನನ್ನು ತಿಳಿಯುವುದಿಲ್ಲ? ತಿಳಿಯಲಿಕ್ಕೆ ಯೋಗ್ಯವಾದಂಥ ಸ್ವ ಮತ್ತು ಪರ ಏನನ್ನೂ ತಿಳಿಯುವುದಿಲ್ಲ. ಯಾವುದರಿಂದ? ಇಂದ್ರಿಯ ಜ್ಞಾನದಿಂದ. ಮತ್ತು ಇಂದ್ರಿಯ ಜ್ಞಾನದಿಂದ ತಿಳಿದನೂ ಬರುವುದಿಲ್ಲ. ಅವ ಸ್ವಯಂ ತಿಳಿದು ಬರುವುದಿಲ್ಲ. ಅರ್ಥಾತ್ ಅವ ಸ್ವಯಂ ಇಂದ್ರಿಯ ಜ್ಞಾನದಿಂದ ತಿಳಿಯೋದನ್ನೇ ಇಲ್ಲಲ್ಲ. ಯಾರನ್ನ? ತನ್ನನ್ನು ಇಂದ್ರಿಯ ಜ್ಞಾನದಿಂದ ತಿಳಿಯುವುದೇ ಇಲ್ಲ. ತಾನು ಇಂದ್ರಿಯ ಜ್ಞಾನದ ಮೂಲಕ ತಿಳಿದು ಬರುವುದೂ ಇಲ್ಲ. ತಿಳಿತಾ ಇದೆಯೇನ್ರಿ? ತನ್ನನ್ನು ತಾನು आपल्याला इंद्रिय ज्ञानದಿಂದ ತಿಳಿಯೋದಿಲ್ಲ. इंद्रिय ज्ञानापासून जाणत नाही. इंद्रिय ज्ञानದಿಂದ आपण जाणण्यामध्ये येत नाही.
ಇಲ್ಲಿ ಪರಪದಾರ್ಥದ ಪ್ರಶ್ನೆನೇ ಇಲ್ರಿ, ನಿಜವಾಗಿ ಇಲ್ಲ. ಅರೆ ನಮಗೆ ಪರಪದಾರ್ಥ ಯಾತಕ ಬೇಕಾಗಿದವು ಗೌರಣ್ಣವ್ರು ಒಂದ್ಸಲ ಹೇಳ್ರಿ. ನಮಗೆ ಪರಪದಾರ್ಥ ಯಾತಕ ಬೇಕಾಗಿದವು? ನಮಗ ಪರಪದಾರ್ಥದ ಅಭಾವದಲ್ಲಿ ನಾನು ಪರಿಪೂರ್ಣ ಇದ್ದೇನೆ ಅನ್ನೋದರದ ಪರಿಚಯ ಇಲ್ಲ ಅಂತ ಹೇಳಿ ಪರಪದಾರ್ಥ ಬೇಕಾಗಿದವ್ರಿ. ಪರಪದಾರ್ಥದ ಅಭಾವದೊಳಗೆ ನಾನು ಪರಿಪೂರ್ಣ ಇದ್ದೇನೆ. ಯಾರು ಬೇಕು? ಅರೆ ಕೊನೆ ಕಾಲಕ್ಕರೆ ಯಾರು ಬೇಕಲ್ಲ, ಯಾವುದಕ್ಕೆ ಬೇಕು? ಒಂದು ಸಲ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರ ಅರೆ ಎಲ್ಲವನ್ನೂ ಬಿಟ್ಟುಕೊಡುವ ಮಾತಿಲ್ಲ. ಬಿಟ್ಟುಕೊಡುವಂತಹ ಸಾಮರ್ಥ್ಯ ಒಳಗೆ ಬೆಳೆದ ನಂತರ ಅದನ್ನು ಇಟ್ಟುಕೊಳ್ಳುವ ಆಗ್ರಹ ಇರೋದನ್ನೇ ಇಲ್ರಿ. ಬಿಟ್ಟುಕೊಡುವ ಸಾಮರ್ಥ್ಯ ಏನು ಬಿಟ್ಟುಕೊಡೋದ? ನೋಡೋದನ್ನು ಬಿಟ್ಟುಕೊಡೋದಿದೆ. ಏನನ್ನ? ಪರದ್ರವ್ಯವನ್ನ. ಪರದ್ರವ್ಯವನ್ನ ಹ್ಯಾಗ ನೋಡೋಣ? ನನಗೆ ಅನುಕೂಲ ಅಂಥೇಳಿ ನೋಡೋದು, ನನಗೆ ಪ್ರತಿಕೂಲ ಅಂಥೇಳಿ ನೋಡೋದು. ಅರೆ ತನಗೆ ಅನುಕೂಲ ಅಂಥೇಳಿ ತನಗೆ ಪ್ರತಿಕೂಲ ಅಂಥೇಳಿ ಪರದ್ರವ್ಯವನ್ನು ನೋಡೋದು ಎಲ್ಲಿ ಉಳಿಯುವುದಿಲ್ಲ, ಅಲ್ಲಿ ಪರದ್ರವ್ಯವನ್ನು ಜ್ಞೇಯ ರೂಪದಿಂದ ನೋಡ್ತಾನೆ ಅನ್ನುವ ಕಥನ ಎಷ್ಟು ಸತ್ಯ ಇದೆ ರೀ? ಎಷ್ಟು ಸತ್ಯ ಇದೆ ಅಂದ್ರೆ 100ಕ್ಕೆ 100 ಸತ್ಯನೂ ಇದೆ, 100ಕ್ಕೆ 100 ಸತ್ಯ ಇಲ್ಲವೇ ಇಲ್ಲ. ಅದೇ ಹೀಗೆ ಹೇಳಿದ್ರೆ ಏನ್ ತಿಳ್ಕೊಳ್ಳೋದು? ಏನಿದೆ ಅದು ತಿಳ್ಕೊಳ್ಳೋದ್ರಿ. ವಸ್ತು ಸ್ವರೂಪ ಹಾಗಿದ್ದ ಮೇಲೆ ಪರದ್ರವ್ಯದೊಳಗ ಇಷ್ಟ ಅನಿಷ್ಟ ಬುದ್ಧಿ ಇಟ್ಕೊಂಡು ಅದನ್ನು ನೋಡಲೇ ಇಲ್ಲ, ಅದನ್ನು ತಿಳಿಲೇ ಇಲ್ಲ. ಪರದ್ರವ್ಯದೊಳಗ ಇಷ್ಟ ಬುದ್ಧಿ ಅಥವಾ ಅನಿಷ್ಟ ಬುದ್ಧಿಯ ಮೂಲಕ ಪರದ್ರವ್ಯವನ್ನು ನೋಡಲಿಲ್ಲ, ಗ್ರಹಣ ಮಾಡಲಿಲ್ಲ. ಗ್ರಹಣ ಮಾಡೋದಂದ್ರೆ ತಿಳಿಯೋದಿದೆ ರೀ. ಗ್ರಾಹಕ ನ್ಯಾಯಕ. ಗ್ರಾಹಕ ಅರ್ಥಾತ್ ಪರದ್ರವ್ಯವನ್ನ ಇಷ್ಟ ಅನಿಷ್ಟದ ಬುದ್ಧಿಯ ಮೂಲಕ ನೋಡಲಿಲ್ಲ, ತಿಳಿಲಿಲ್ಲ. ಅಂದಮೇಲೆ ಪರದ್ರವ್ಯ ಜ್ಞೇಯ ರೂಪದಿಂದ ತಿಳಿದು ಬಂತು ಅಥವಾ ಇಲ್ಲ? ಬಂತಂತ ಹೇಳಿ ಹೇಳೋದಿದೆ, ಆದ್ರೆ ಅದನ್ನ ಜ್ಞೇಯ ರೂಪದಿಂದ ತಿಳಿಲಿಲ್ಲ. ಹೌದೇನಿಲ್ರಿ? ಕಣ್ಣು ತೆಗೆದದ್ದು ಇದಾವ್ರಿ, ಕಣ್ಣು ತೆಗೆದದ್ದು ಅದಾವ ಅಂಥೇಳಿನ ಹೇಳಿದ್ರಲ್ಲ. ಇಷ್ಟೋಪದೇಶದೊಳಗೆ ನೋಡಿದರೂ ಕೂಡ ನೋಡುವುದಿಲ್ಲ. ಏನು ನೋಡುವುದಿಲ್ಲ? ಯಾವ ಪ್ರಕಾರದಿಂದ ಅಲ್ಲಿ ಪರ್ಯಾಯ ವಿಶೇಷ ಪರದ್ರವ್ಯದೊಳಗೆ ವಿದ್ಯಮಾನ ಇದೆಯೋ, ಪ್ರಗಟ ಇದೆಯೋ, ಆ ಪರ್ಯಾಯಕ್ಕೆ ಸಂಬಂಧಿಸಿದ ಹಾಗೆ, ಆ ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಇಷ್ಟ ಅನಿಷ್ಟ ಅವರಲ್ಲಿ ಇಲ್ಲ. ಅಂದಮೇಲೆ ಪರದ್ರವ್ಯವನ್ನು ನೋಡಿದ್ರೂ ನೋಡ್ಲಿಲ್ಲಲ್ಲ. ನೋಡಿದ್ರ ಹೇಗ ನೋಡಿದ್ರು? ಅರೆ ಕಾಣಿಸ್ತಿದೆ ಅಂಥೇಳಿ ನೋಡಿದ್ರು. ಹೇಗ ನೋಡ್ಲಿಲ್ಲ? ಅದರೊಳಗೆ ಇಷ್ಟ ಅನಿಷ್ಟ ಬುದ್ಧಿ ಆಗಲಿಲ್ಲ ಅಂಥೇಳಿ ನೋಡ್ಲಿಲ್ಲ ಅನ್ನೋದಿದೆ ರೀ. ಹಾಗಾದ್ರೆ ನೋಡಿದರೂ ಕೂಡ ನೋಡುವುದಿಲ್ಲ. ಯಾವ ಪ್ರಕಾರ? ಮುನಿ ಭಗವಂತರ ಕಾನನದೊಳಗ ಯಾವನೋ ದರೋಡೆಕೋರ ಯಾರದ್ದೋ ದರೋಡೆ ಮಾಡಿ ವೇಗವಾಗಿ ಹೋಗ್ತಾ ಇರೋ ಎಳೆದೊಳಗ, ಕುದುರೆ ಮೇಲೆ ವೇಗವಾಗಿ ಹೋಗ್ತಾ ಇರೋ ಎಳೆದೊಳಗ ಚಿನ್ನದ ಗಂಟು ಧನದ ಗಂಟು ಬಿದ್ದು ಬಿಟ್ಟಿದ್ದರೆ ಹಿಂದ ರಾಜಭಟರ ಅಟ್ಟಿಸಿಕೊಂಡು ಬರ್ತಾ ಇರುವುದರಿಂದ ಅವ ಹಾಗೆ ಹೊರಟು ಹೋದ. ಅವ ಬೇರೆ ಮಾರ್ಗದಿಂದ ಹೋದ ಮೇಲೆ ಆ ರಾಜಭಟರು ಕೂಡ ಬೇರೆ ಮಾರ್ಗದಿಂದ ಹೋದ್ರು, ಅದು ಅಲ್ಲೇ ಬಿತ್ತರಿ. ಮುನಿರಾಜರು ಆ ಮಾರ್ಗದಿಂದ ಸಾಗ್ತಾ ಇದ್ದಾರೆ. ಹಾಗಾದ್ರೆ ಆ ಚಿನ್ನ ಅಥವಾ ಯಾವ ಧನದ ನೋಟದ ಕಂತ ಅದಾವಲ್ಲ, ಅವುಗಳ ಅವರಿಗೆ ಕಾಣಿಸ್ತಾವ ಅಥವಾ ಇಲ್ಲ? ಕಥೆ ಬರ್ತಿದೆಯಲ್ಲ, ಗುರು ಶಿಷ್ಯ ಸಾಗ್ತಾ ಇದ್ರು. ಶಿಷ್ಯ ಹಿಂದೆ ಹಿಂದೆ ಇದ್ದ, ಗುರು ಮುಂದೆ ಮುಂದೆ ಇದ್ದರು. ಒಂದು ವಜ್ರದ ಹರಳು ಬಿದ್ದದ್ದಿತ್ತು, ಅದು ಹೊಳಿತಾ ಇತ್ತು. ಆಗ ಗುರುಗಳೇನು ಮಾಡಿದ್ರು? ಅದರ ಮೇಲೆ ಒಂದು ಕಲ್ಲಿಟ್ಟರು. ಯಾಕ? ಶಿಷ್ಯನ ಮನಸ್ಸು ಆಕರ್ಷಿತ ಆಗಬಾರ್ದು ಅಂಥೇಳಿ. ಆಮೇಲೆ ಶಿಷ್ಯ ಗುರುಗಳು ಏನು ಮಾಡಿದ್ರು ಅಂಥೇಳಿ ಅವನಿಗೆ ಸಮಾಧಾನ ಇಲ್ಲ. ಆಮೇಲೆ ಅದನ್ನು ತೆಗೆದು ನೋಡಿದ. ಅರೆ ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲಿಟ್ಟಿದ್ದಾರೆ ಅಂಥೇಳಿ ಅಂದ. ಅಂದ್ರೆ ಗುರುವಿಗೆ ಶಿಷ್ಯನ ಕುರಿತಾಗಿ ಯಾವ ಭಾವ ಇತ್ತಲ್ಲ, ಆ ಭಾವ ಶಿಷ್ಯನಲ್ಲೇ ಇರಲೇ ಇಲ್ಲ.
ನಿಜವಾಗಿ ಹೊಳೆಯುವ ಕಲ್ಲನ ಇದೇನೇನಿದೆ ರೀ ವಜ್ರ ಅಂದ್ರ ಬೆಂಗಳೂರು ಸೈಡ್ ಏನಂತಾರು ರತ್ನ ಮಣಿ ಅಂತಾರೇನ್ರಿ ಕಲ್ಲ ಅಂತಾರ್ರಿ ಕಲ್ಲ ಅಂತಾರ್ರಿ ಹರಳ ಅನ್ನೋದನ್ನೇ ಇಲ್ಲ ಕಲ್ಲ ಅಂತಾರ ಕೇಳ್ರಿ ಕಲ್ಲ ಅಂತಾರೆ ಕಲ್ಲಂದ್ರ ಸಾಹಿತ್ಯದೊಳಗೆ ಭಾಷಾದೊಳಗೆ ಹೀಗಿದೆ ಕಲ್ಲಂದ್ರ ದೊಡ್ಡದ ಚಿಕ್ಕದಿದೆ ಅದಕ್ಕೆ ಹರಳ ಅನ್ನುವಂಥ ಶಬ್ದ ಇದೆ ರೀ ಆದ್ರೆ ಅಲ್ಲಿ ಪ್ರಚಲಿತ ಎಲ್ಲ ಕಲ್ಲನ ಅಂತಾರ್ರಿ ಈ ಉಂಗುರದೊಳಗ ಇದೊಂದು ಕಲ್ಲು ಕೂಡಿಸೋದು ಇದೆ ಅರ್ಥಾತ್ ಕಲ್ಲನ ಇದೆ ರೀ ಅದ ಪಾಷಾಣ ಇದೆ ಇದೇನಿಲ್ಲ ಏನಿದೆ ಪುಸ್ತಕ ಇದೆ ರೀ ಏನ ಪಾಷಾಣ ಖಂಡ ಇದೇನಿಲ್ರಿ ಅದರೊಳಗೆ ಏನು ಕಥೆ ಇದೆ ಆ ಪುಸ್ತಕದೊಳಗೆ ಕಥೆ ಅಂತೂ 5 ಅದಾವ್ರಿ ಆದ್ರೆ ಮೊದಲನೇ ಕಥೆ ಏನಿದೆ ಪಾಷಾಣ ಖಂಡ ಅದೇನಿತ್ತು ಕಲ್ಲಿನ ಒಂದು ತುಂಡೈತ್ರಿ ಅದರ ಸಲುವಾಗಿ ಇಬ್ಬರು ಗಂಡು ಮಕ್ಕಳು ಅವರೇನು ದುಡಿಲಿಕ್ಕೆ ಹೋಗಿದ್ರು ಧನ ಸಂಪಾದನೆ ಸಲುವಾಗಿ ದೇಶಾಂತರಕ್ಕೆ ಹೊರಟು ಹೋಗಿದ್ರು ಅವರೇನು ಸಂಪಾದನೆ ಮಾಡಿದ್ರು ಅದನ್ನೆಲ್ಲ ಇನ್ನು ಹೊತ್ಕೊಂಡು ಹೋಗೋದು ಬೇಡ ಅಂಥೇಳಿ ಅದನ್ನೆಲ್ಲ ಮಾರಿ ಒಂದು ಬೆಲೆ ಬಾಳುವಂಥ ರತ್ನವನ್ನ ವಜ್ರವನ್ನ ಅರೆ ಅದು ಪಾಷಾಣದ ತುಂಡ ಇದೆ ಅಂಥೇಳಿ ಜೈನ ದರ್ಶನಕಾರರು ಹೇಳ್ತಾರೆ ಆದ್ರೆ ಅವರೊಂದು ಮಣಿರತ್ನವನ್ನು ಕೊಂಡುಕೊಂಡರ್ರಿ ಹಾಗಾದ್ರೆ ಇನ್ನು ಅವ್ರು ಇಬ್ಬರೂ ಬರ್ತಾ ಇದ್ದಾರಲ್ಲ ಅದರೊಳಗೆ ಅವರ ಮನುಷ್ಯನೊಳಗೆ ಬಂತು ಇದು ಇಬ್ಬರಿಗೆ ಯಾಕೆ ಪಾಲಾಗಬೇಕು ನನಗೊಬ್ಬನಿಗೆ ಆಗ್ಬೇಕು ಒಬ್ಬ ಹೋಗಿದ್ದ ಆಹಾರ ತರಲಿಕ್ಕೆ ಅಂಥೇಳಿ ನೀ ಇದನ್ನು ತಗೊಂಡು ಇಲ್ಲೇ ಕೂಡಪ್ಪ ನಾ ಆಹಾರ ತಗೊಂಡು ಬರ್ತೇನೆ ನಗರದೊಳಗೆ ಹೋಗಿ ಏನಾದರೂ ತಿನ್ಲಿಕ್ಕೆ ತಗೊಂಡು ಬರ್ತೇನು ಅವನು ತಗೊಂಡು ಬರೋದ್ರೊಳಗೆ ಇವು ಇಷ್ಟೆಲ್ಲ ವಿಚಾರ ಮಾಡಿದ್ದ ಏನು ಇಲ್ಲಿ ನದಿ ಹರಿತಾ ಇದೆಯಲ್ಲ ಪಕ್ಕಕ್ಕ ಚಿತ್ರನೂ ತೋರಿಸಿದ್ದಿದೆ ರೀ ಪುಸ್ತಕದ ಮೇಲೆ ಪಕ್ಕಕ್ಕೆ ನದಿ ಹರಿತಾ ಇದೆಯಲ್ಲ ಬಂದ ಮೇಲೆ ಏನಾದರೂ ಮಾಡಿ ತಮ್ಮ ಅಥವಾ ಅಣ್ಣ ಯಾವ ಹೋಗಿದ್ದಲ್ಲ ಅವನನ್ನ ಇವ್ ಯಾವ ಉಳಿದಿದ್ದವ ವಿಚಾರ ಮಾಡ್ತಾ ಇದ್ದಾನೆ ಇಲ್ಲಿ ನೂಕಿ ಬಿಡೋದು ಅಂದ್ರೆ ಈ ರತ್ನ ಸಂಪೂರ್ಣ ನನ್ನದೇ ಇದರ ಮಾಲೀಕ ನಾನೇ ಅರೇ ಇದು ಪ್ರತಿಯೊಬ್ಬರ ಕಥೆ ಇದೆ ರೀ ಅವನ ಕಥೆ ಅಲ್ಲ ಆಮೇಲೆ ಅವ ಆಹಾರ ತಗೊಂಡು ಬಂದ ತಮ್ಮನಿಗೆ ಪ್ರೀತಿಯಿಂದ ತಿನ್ನಿಸಿದ ಅಷ್ಟರೊಳಗನೆ ಇವನ ಮನಸ್ಸು ಬದಲಾವಣೆ ಆಯಿತು ಇವ ಕೈಕಾಲು ತೊಳ್ಕೊಂಡು ಊಟ ಮಾಡಿದ ನಂತರ ಸ್ವಲ್ಪ ಕೈಕಾಲು ತೊಳ್ಕೊಂಡು ಏನೋ ಕಾಲು ತೊಳ್ಕೊಂಡು ಬಂದಾಗ ಮೊಸರಿ ಕೈ ತೊಳ್ಕೊಂಡು ಬಂದ ವಿಶ್ರಾಂತಿ ಮಾಡ್ತಾ ಇದ್ದ ಆ ವೇಳೆದೊಳಗೆ ಇವನು ವಿಚಾರ ಮಾಡ್ಕ ಅವನ ಪ್ರೀತಿಯನ್ನು ನೋಡಿ ಇವನ ಮನಸ್ಸೇ ನಾ ಮಾಡಿದ ಹಾಗೆ ಅಣ್ಣನನ್ನ ಸಾಯಿಸಿ ನಾ ಇದರ ಮಾಲೀಕಾಗಿ ನಾನೆಷ್ಟು ವರ್ಷ ಬದುಕೋದಿದೆ ಅವನು ವಿಚಾರ ಮಾಡಿದ ಅವನ ಮನಸ್ಸು ಬದಲಿ ಆಯಿತು ಅವನಿಗೂ ತಮ್ಮನ ಪ್ರೀತಿಯನ್ನು ನೋಡಿ ಕಾಲಾಂತರದಿಂದ ಸ್ವಲ್ಪ ಸಮಯ ಕಳೆದ ನಂತರ ಅವನ ಮನಸ್ಸನ್ನು ಬದಲಿ ಆಯಿತು ಅದಕ್ಕೆ ಇದು ಯಾತಕ್ಕೆ ಬೇಕು ಅಂಥೇಳಿ ಆ ನದಿಯೊಳಗೆ ಎಸೆದು ಹೋದ್ರು ಅಣ್ಣ ತಮ್ಮಂದಿರ ಮಧ್ಯದೊಳಗ ಸಾಯಿಸುವವರೆಗೆ ವಿಪರೀತ ಭಾವ ಉತ್ಪನ್ನ ಮಾಡ್ತಿದೆ ಅಂದಮೇಲೆ ಇದು ನಮಗೆ ಬೇಡವೇ ಬೇಡ ಅಣ್ಣ ತಮ್ಮರ ನಿಷ್ಕಲ್ಮಶ ಪ್ರೀತಿನೇ ಸಾಕು ಅಂಥೇಳಿ ಅದನ್ನಲ್ಲಿ ಎಸೆದು ಹೋದರ್ರಿ ಎಸೆದ ಮನೆಗೆ ಹೋದರು ಮನೆಗೆ ಹೋದ ನಂತರ ಆ ಮನೆಯಲ್ಲಿ ಯಾವಕ್ಕೆ ಕೆಲಸದವಳಿದ್ದಳಲ್ಲ ಆ ಕೆಲಸದವಳ ಆ ಮೀನುಗಾರನ ಪತ್ನಿ ಇದ್ದಳು ಮೀನನ್ನು ಹಿಡ್ಕೊಂಡು ಬಂದ ನಂತರ ಅದೊಂದು ಮೀನು ನುಂಗಿತ್ತು ಆ ಮೀನನ್ನು ಹಿಡ್ಕೊಂಡು ಬರ್ತಾನೆ ಅವ ಮೀನನ್ನ ಹೊಟ್ಟೆಯನ್ನು ಶೀಳಿದ ನಂತರ ಆ ಹೊಳೆಯುವ ರತ್ನ ಬರ್ತಿದ್ದೀರಿ ಅದು ಮತ್ತೆ ಅವ್ರ ಮನೆಗೇನೆ ಬರ್ತಿದ್ದೀರಿ ಆ ಕೆಲಸದಕ್ಕೆ ನಮ್ಮ ಮಾಲೀಕನಿಗೆ ತೋರಿಸ್ತೇನೋ ಅವರ ರತ್ನ ಪರೀಕ್ಷಕರದರು ಅಂಥದ್ದೇನ್ರಿ ಇದೇನು ನೋಡೋಣ ಅಂತೇಳಿ ತೊಗೊಂಡು ಬರ್ತಾಳು ಕೊಟ್ಟು ಹೋಗ್ತಾಳು ಬಹಳ ಅದ್ಭುತ ಮಾತು ಇದೆ ಆ ವೇಳೆದೊಳಗ ಸ್ವಂತ ತಾಯಿಗೆ ಒಬ್ಬಕ್ಕೆ ಮಗಳ ಮತ್ತು ಅವರಿಬ್ಬರು ಗಂಡು ಮಕ್ಕಳು ಇರ್ತಾರೆ ಮೂವರನ್ನು ಸಾಯಿಸಿ ಯಾರು ವೃದ್ಧಾವಸ್ಥೆಯೊಳಗೆ ಯಾರು ನೋಡವ್ರ ವೃದ್ಧಾವಸ್ಥೆಯೊಳಗೆ ಮಕ್ಕಳೆಲ್ಲ ತಮ್ಮ ತಮ್ಮ ಸ್ವಾರ್ಥ ಅವರವರಿಗೆ ಒಬ್ಬೊಬ್ಬರು ಹೆಂಡ್ರ ಅಂಥೇಳಿ ಬಂದರು ಅವರವರಿಗೆ ಮಕ್ಕಳಾದರು ಅಂತಂದ್ರೆ ನನ್ನ ಕಡೆ ಯಾರು ನೋಡ್ತಾರೋ ಅದಕ್ಕೆ ಅವನ್ನೆಲ್ಲ ಸಾಯಿಸಿಬಿಟ್ಟು ಇದನ್ನು ನನ್ನದಾಗಿಸಿಕೊಳ್ಳ ತಾಯಿ ವಿಚಾರ ಮಾಡ್ತಾಳೆ ಸ್ವಂತ ತಾಯಿ ತಂಗಿನೂ ವಿಚಾರ ಮಾಡ್ತಾಳ ಅಮ್ಮ ಆ ಅಣ್ಣಂದಿರ ನನಗೆಲ್ಲಿ ಪಾಲ ಕೊಡೋ ಸಾಧ್ಯ ಇದೆ ಅಂಥೇಳಿ ಅವಳು ವಿಚಾರ ಮಾಡ್ತಾಳೆ ಕೊನೆಗೆ ಆ ಪಾಷಾಣದ ಖಂಡ ಅರ್ಥಾತ್ ಜಡ ಪದಾರ್ಥ ಅವರೆಲ್ಲರಿಗೂ ಯಥಾರ್ಥ ಬುದ್ಧಿ ಸಕಾಲಕ್ಕೆ ಬರ್ತಿದೆ ಎಲ್ಲರೂ ವಿರಕ್ತಾಗಿ ದೀಕ್ಷಾ ತಗೊಳ್ಳಿಕ್ಕೆ ಹೋಗ್ತಾರ್ರಿ
ತಾಯಿ ಮತ್ತು 3 ಮಕ್ಕಳ. ಬುದ್ಧಿ ಸಕಾಲಕ್ಕೆ ಬರೋದು ಕೂಡ ಒಳ್ಳೆ ಭವಿಷ್ಯ ಇದ್ರನ ಬರ್ತಿದೆ, ಇಲ್ಲ ಅಂದ್ರೆ ಬರೋದು. ಇದು ಕೇವಲ ಪುದ್ಗಲದ ಸಲುವಾಗಿ ಜೀವ ಎಷ್ಟು ಆಸಕ್ತಾಗಿದ್ದಾನೆ ಮತ್ತು ತನ್ನ ವಿವೇಕವನ್ನು, ತನ್ನ ಸ್ವಭಾವವನ್ನು ಮರೆತು ಹೋಗ್ತಾ ಇದ್ದಾನಲ್ಲ ಅನ್ನೋದ್ರ ಕಥೆ ಇದೆ. ಅಲ್ಲಿ ಪ್ರತಿಯೊಬ್ಬರಿಗೂ ವೈರಾಗ್ಯ ಆಗ್ತಿದೆಯಲ್ಲ, ಆ ವೇಳೆದೊಳಗೆ ತತ್ವ ಇಷ್ಟು ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಕೊನೆಗೆ 4 ದೀಕ್ಷಾ ತಗೊಳ್ಳಿಕ್ಕೆ ಹೋಗ್ತಾರಲ್ಲ, ರಾತ್ರಿ ಕಳೀತಾ ಇದ್ದ ಹಾಗೆ 4 ತಮ್ಮ ತಮ್ಮ ಭಾವವನ್ನು ವ್ಯಕ್ತ ಮಾಡ್ತಾರೆ. ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಬೆಟ್ಟದ ಮೇಲೆ ಹೋಗಿ ಕೂಡ್ತಾರೆ. ಅಲ್ಲಿ ದೀಕ್ಷಾ ತಗೊಳ್ಳುವ ವೇಳೆದೊಳಗೆ ಏನೇನು ಚರ್ಚೆ ಆಗ್ತಿದೆ, ಓದಿದ್ದಂತೂ ಇದೆ, ಒಮ್ಮೆ ಹಸಿರು ಮಾಡ್ಕೊಳ್ಬೇಕ್ರಿ. ಆ ವಾಚನದೊಳಗಿರುವಂಥ ಶಬ್ದದ ಮೂಲಕ ತನ್ನ ಭಾವವನ್ನು ತಾಜಾ ಮಾಡ್ಕೊಳ್ಬೇಕ್ರಿ. ಹಾಗಾದ್ರೆ ಇವತ್ತ ಆ ಪಾಷಾಣ ಖಂಡದ ವಾಚನ ಮಾಡೋದ್ರಿ, ಅವಶ್ಯವಾಗಿ ಮಾಡೋದು, ನಿಶ್ಚಿತವಾಗಿ ಮಾಡೋದು. ಉಳಿದದ್ದು ಏನು ಮಾಡ್ತೇವೆ ಇಲ್ಲ ಮಾಡಬೇಕು ಅಂಥೇಳಿ ಹೇಳೋ ಅವಶ್ಯಕತೆನೇ ಇಲ್ಲ. ನಿಶ್ಚಿತವಾಗಿ ಕಾಫಿ ಕುಡಿಯೋದು ಅಂಥೇಳಿ ಹೇಳಬೇಕಾಗಿಲ್ಲ, ಕುಡಿತೀವಿ. ಊಟ ಮಾಡೋದು ಹೇಳಬೇಕಾಗಿಲ್ಲ, ವಿಶ್ರಾಂತಿ ಮಾಡೋದು ಸ್ವಲ್ಪ ಹೇಳಬೇಕಾಗಿಲ್ಲ. ಆದ್ರೆ ಇದನ್ನು ಓದೋದು ಜೀವನ ಧನ್ಯ ಆಗ್ತಿದೆ. ಶಾಶ್ವತವಾಗಿ ಜೀವನ ಧನ್ಯ ಆಗದಿದ್ರೆ ಇರಲಿ, ವರ್ತಮಾನ ಜ್ಞಾನದ ಜೀವನ ಧನ್ಯ. ಜಿನಶ್ರುತದ ಅವಲಂಬನೆ ಎಷ್ಟು ಇದೆಯೋ. ಕನ್ನಡ ಓದ್ತೀಯಲ್ಲ ಮರೀನಿ, ಎಲ್ಲಿದೆ ನೋಡೋದು, ಪುಸ್ತಕ ಮನೆಯಲ್ಲಿ ಇದೆ. ಪಾಷಾಣ ಖಂಡ ಅಂಥೇಳಿ ಒಬ್ಬ ಆ ಕಡೆ 1 ಗಂಟೆ ತಗೊಂಡು ನಿಂತಿದ್ದಾನೆ, ಒಬ್ಬ ಅದನ್ನು ಎಸೆತಾ ಇದ್ದಾನೆ. ನದಿ ಹರಿತಾ ಇದೆ. ಅರೆ, ಈ ಸಂಸಾರ ರೂಪದ ನದಿ ನಿರಂತರ ಪ್ರವಹಿತ ಇದೆ ರೀ, ಯಾವುದೂ ಸ್ಥಿರ ಇಲ್ಲ. ಅದರೊಳಗಿಂದ ಈ ಚೈತನ್ಯ ಸ್ವರೂಪಿ ಆತ್ಮ ಮನುಷ್ಯ ಭವವನ್ನು ಪಡೆದು ಕೂಡ ಆ ಪ್ರವಹಿಸ್ತಾ ಇರುವಂಥ ನದಿಯಲ್ಲಿ ಪ್ರವಾಹಿತ ಆಗುವಂಥ ಒಂದು ಪುದ್ಗಲದ ತುಂಡನ್ನ ತನ್ನದಾಗಿಸಿಕೊಳ್ಳುವ ಸಲುವಾಗಿ ತನ್ನ ಜೀವನವನ್ನೇ ಕಳ್ಕೊಳ್ತಾ ಇದ್ದ. ಒಂದಿಷ್ಟ ಆಸ್ತಿ, ಅರೆ ಇಡೀ ಭೂಮಂಡಲದ ಅಧಿಪತಿಗಳು ಎಷ್ಟು ಜನ ಆಗಿ ಹೋಗಿದ್ದಾರೆ, ಚಕ್ರವರ್ತಿಗಳು ಎಷ್ಟು ಜನ ಆಗಿ ಹೋಗಿದ್ದಾರೆ. ಅರೆ ಅಲ್ಲಿ ಮಾನುಷೋತ್ತರ ಪರ್ವತದ ಮೇಲೆ ಹೆಸರು ಬರೀಲಿಕ್ಕೆ ಸ್ಥಳಾವಕಾಶ ಇಲ್ಲದಷ್ಟು ಆಗಿ ಹೋಗಿದ್ದಾರೆ ಚಕ್ರವರ್ತಿಗಳು. ಇದರದ ತಾತ್ಪರ್ಯ ಕೂಡ ಬಹಳ ದೊಡ್ಡದಿದೆ. 24 ತೀರ್ಥಂಕರರಾಗ್ತಾರೆ. ಒಬ್ಬೊಬ್ಬ ತೀರ್ಥಂಕರರ ಕಾಲಕ್ಕೆ ಅಸಂಖ್ಯ ಕೋಟಿ ಜೀವರುಗಳ ಮೋಕ್ಷಕ್ಕೆ ಹೋಗ್ತಾರೆ. ಅಷ್ಟರೊಳಗೆ ಬರೀ 12 ಜನ ತೀರ್ಥಂಕರಾಗ್ತಾರೆ. ಒಂದು ಉತ್ಸರ್ಪಿಣಿ ಅಥವಾ ಅವಸರ್ಪಿಣಿ ಕಾಲದೊಳಗ, 10 ಕೋಟಿ ಸಾಗರೋಪಮ ಕಾಲದೊಳಗ ಬರೇ 12 ಜನ ಚಕ್ರವರ್ತಿ ಆಗ್ತಾರೆ. ವಿಚಾರಣೀಯ ಬಿಂದು ಇದೆ ರೀ. ಅಷ್ಟೇ ಚಕ್ರವರ್ತಿಗಳಾದ್ರೂ ಕೂಡ ಅಲ್ಲಿ ಹೆಸರು ಬರೀಲಿಕ್ಕೆ ಭರತೇಶ ಇಷ್ಟು ಹೆಸರು ಬರೀಲಿಕ್ಕೆ ಸ್ಥಳಾವಕಾಶ ಇರಲಿಲ್ಲ ಅಂದ್ರೆ ಎಷ್ಟು ಜನ ಆಗಿದ್ದಾರೆ ವಿಚಾರ ಮಾಡ್ರಿ. ಹಾಗಾದ್ರೆ ಅಷ್ಟು ಜನರೆಲ್ಲ ಇಡೀ ಭೂಮಂಡಲದ ಅಧಿಪತಿಯಾಗಿ ಬಿಟ್ಟು ಹೋದ್ರು. ನನಗೆ ಯಾವುದು ಒಂದಿಷ್ಟು ತುಂಡು ಸಿಕ್ಕಿದೆ ಅಲ್ಲ, ಅದರೊಳಗಿಂದ ಎಷ್ಟಿದೆಪ್ಪ? ಇಡೀ ಭೂಮಂಡಲದ ಅಧಿಪತ್ಯದೊಳಗಿಂದ ನಮಗೆ ಸಿಕ್ಕಿರುವಂಥ ನಾವು ಎಷ್ಟು ಆಸ್ತಿಯ ಮಾಲೀಕರದೇವಲ್ಲ, ಅದು ಎಷ್ಟಿದೆ? ಬಹಳ ಚಿಕ್ಕದಾದಂಥ ತುಂಡ ಇದೆ ರೀ. ಮತ್ತು ಅದರ ಸಲುವಾಗಿ ನಮ್ಮ ಈ ಬೆಲೆ ಬಾಳುವಂಥ ಅಮೂಲ್ಯವಾದಂಥ ಮನುಷ್ಯ ಜೀವನವನ್ನೇ ಬಲಿ ಕೊಡ್ತಾ ಇದ್ದೇವರಲ್ಲ. ವಿಚಾರಣೀಯ ಇದೆ. ಇಡೀ ಭೂಮಂಡಲದ ಅಧಿಪತಿ ಇದ್ದಂಥವ್ರ ಅಸಂಖ್ಯ ಅನಂತ ಹೊರಟು ಹೋದರೆ ಇದೇನು ಮಾನುಷೋತ್ತರ ಪರ್ವತದ ಮೇಲೆ ಹೆಸರು ಬರೆಯೋದಿತ್ತಲ್ಲ, ಇದು ಬರೀ ಭರತ ಕ್ಷೇತ್ರದ ಚಕ್ರವರ್ತಿಗಳ ಮಾತಿದ್ದೀರಿ.
ಐರಾವತ ಕ್ಷೇತ್ರದವರು ಬೇರೆ, ವಿದೇ ಕ್ಷೇತ್ರದವರು ಬೇರೆ. ಹಾಗಾದರೆ ಭೂಮಂಡಲದ ಅಧಿಪತಿಯಾಗುವಂಥ ಪುಣ್ಯಶಾಲಿ ಜೀವಗಳು ಕೂಡ ಅನಂತ ಆಗಿ ಹೋಗಿದ್ದಾವೆ. ನಾನು ಹೀನ ಪುಣ್ಯ, ಅತ್ಯಂತ ತುಚ್ಛ ಪುಣ್ಯ. ಕೆಲವೊಂದು ಆಸ್ತಿಯನ್ನ ಪುಣ್ಯದಿಂದ ಪಡೆದಿದ್ದೇನೆ, ಕೆಲವೊಂದು ಆಸ್ತಿಯನ್ನ ಅನ್ಯಾಯ ಅನೀತಿಯಿಂದ ಪಡೆದಿದ್ದೇನೆ, ಮೋಸದಿಂದ ಪಡ್ಕೊಂಡಿದ್ದೇನೆ. ಯಾಗ ಅನ್ನೋದಿಲ್ಲಿ ಚರ್ಚೆಯ ವಿಷಯ ಅಲ್ಲ. ಹಾಗಾದ್ರೆ ಆ ಒಂದಿಷ್ಟ ಆಸ್ತಿ ಸಲುವಾಗಿ ಅರೇ ಪುಣ್ಯದಿಂದ ಪಡ್ಕೊಂಡಿದ್ರನು ಸರ್, ಅರೇ ರೇ, ಅದಕ್ಕೆ ಇಲ್ಲಿ ವಿಚಾರಣೀಯ ಇನ್ನೊಂದು ಬಿಂದು ಉದ್ಭವ ಆಗ್ತಿದೆ. ಪುಣ್ಯದಿಂದ ಚಕ್ರವರ್ತಿ, ಅರೇ ತೀರ್ಥಂಕರರ ನಂತರದ ಪುಣ್ಯಶಾಲಿ ಯಾರ ಅಂತಂದ್ರೆ ಚಕ್ರವರ್ತಿ. ಆ ಚಕ್ರವರ್ತಿ ಭೂಮಂಡಲವನ್ನು ಜಯಿಸುವ ಸಲುವಾಗಿ ಯಾವ ದಿಗ್ವಿಜಯಕ್ಕೆ ಗಮನ ಮಾಡ್ತಾನೋ ಆ ವೇಳೆದೊಳಗ ಅವನ ಆನೆ ಕುದುರೆಗಳ ಕಾಲಿಗೆ ಮುಳ್ಳು ಕೂಡ ತಾಗುವುದಿಲ್ಲ. ಅಷ್ಟ ನಿರಾಯಾಸವಾಗಿ, ಮನುಷ್ಯರಿಗಂತೂ ಏನು ಮಾಡೋದನ್ನ ಇಲ್ಲ, ತಾನಾಗೇನ ಬಂದ ಅವರೆಲ್ಲ ಏನು ಮಾಡ್ತಾರೆ, ಕಪ್ಪು ಕಾಣಿಕೆಯನ್ನ ಕೊಟ್ಟ ಸಾಮಂತತೆಯನ್ನ ಸ್ವೀಕಾರ ಮಾಡ್ತಾರೆ. ನೀವು ನಮ್ಮ ಅಧಿಪತಿ. ಅವೇನು ಅವರ ರಾಜ್ಯ ತಗೊಳ್ಳೋದಿಲ್ರಿ, ಚಕ್ರವರ್ತಿ ಇದ್ದವ. ಅವರು ಬರೇ ಇವನ ಅಡಿಯಾಳಾಗಿ ಉಳಿತಾರ್ರಿ, ಆ ರಾಜ್ಯವನ್ನ ಅವರೇ ಭೋಗಿಸ್ತಾರೆ. ಅವರ ರಾಜ್ಯವನ್ನ ತಗೊಂಡು ಅವ್ರನ್ನೆಲ್ಲ ರಾಜ್ಯ ರಹಿತ ಮಾಡ್ತಾನೆ, ಅಧಿಕಾರ ರಹಿತ ಮಾಡ್ತಾನೆ. ಹೀಗಿಲ್ಲ, ಅಧಿಕಾರ ಅಂತೂ ನಿಮಗ, ಆದ್ರ ಆ ಅಧಿಕಾರ, ಅದಕ್ಕೆ ನಮ್ಮ ರತ್ನಾಕರ ವರ್ಣಿ ಹೇಳಿದ ಅಡಿಕೆಲ್ ಗಡಿಗೆಯ ಹಾಗೆ. ರತ್ನಾಕರ ವರ್ಣಿಯಲ್ಲಿ ಆದಿಪುರಾಣದೊಳಗ ಮಹಾಕವಿ ಪಂಪ ಹೇಳಿದರೆ ಏನ, ರಾಜಾಧಿರಾಜ ಅಂಥೇಳಿ ಹೆಸರಿಟ್ಕೊಂಡಿದೆಯಲ್ಲ ನೀ ಬಾಹುಬಲಿಯ ಮುಖದಿಂದ. ದಕ್ಷಿಣಾಂಕ ಏನು ಬಂದಿರ್ತಾನೋ ಸಂದೇಶವಾಹಕಾಗಿ ಅವನಿಗೆ ಹೇಳ್ತಾನೆ, ನಿನ್ನ ರಾಜ ಏನೇನು ಮಾಡಿದ ನನಗೆ ಗೊತ್ತಿಲ್ಲ ಅಂಥೇಳಿ ತಿಳಿಬೇಡ್ನಿ ಅಂಥೇಳಿ ಹೇಳ್ತಾನೆ. ರಾಜಾಧಿರಾಜ ಆಗುವ ಸಲುವಾಗಿ ಇದನ್ನೆಲ್ಲ ಮಾಡೋದು ಅವನಿಗೆ ಅವಶ್ಯಕತೆ. ರಾಜಾಧಿರಾಜ ಅಂತಂದ್ರೆ ಏನ, ಅಡಿಕೆಲ್ ಗಡಿಗೆ, ಒಂದು ಮಡಿಕೆ ಮೇಲೆ ಇನ್ನೊಂದು ಮಡಿಕೆ, ಮೊದಲು ಮೂಲೆಯಲ್ಲಿ ಇಡ್ತಿದ್ದರಲ್ಲ, ಅಡಿಕೆಲ್ ಗಡಿಗೆ, ಒಂದರ ಮೇಲೆ ಒಂದು, ಹಾಗೆ ರಾಜನ್ ರಾಜ, ರಾಜಾಧಿರಾಜ ಅನ್ನಿಸಿಕೊಳ್ಳುವ ಸಲುವಾಗಿ ಇಷ್ಟೆಲ್ಲ ಅನೀತಿ ಮಾಡ್ತಾ ಇದ್ದಾನೆ. ಎಷ್ಟು ಬಾರಿ ಸೋತಿದ್ದಾನೆ ನಿನ್ನ ದೊರೆ ಅಂಥೇಳಿ ಬಾಹುಬಲಿ ಹೇಳ್ತಾನೆ, ಗರ್ಜಿಸ್ತಾನೆ. ಅಂದ್ರೆ ಇಲ್ಲಿ ಹೇಳುವ ಮಾತು ಇಷ್ಟ ಇದೆ, ಚಕ್ರವರ್ತಿ ಸ್ವಯಂ ತನ್ನ ಪುಣ್ಯದಿಂದ ಇಡೀ ಭೂಮಂಡಲದ ಅಧಿಪತಿ ಆದರನು ಕೂಡ ಮಹತ್ವಪೂರ್ಣ ಮಾತು ಏನಿದೆ ಅಂತಂದ್ರ ಅದನ್ನ ನಾವು ಕೊನೆಯವರೆಗೆ ಭೋಗಿಸ್ತಾನೇ ಉಳಿದ ಅಂತಂದ್ರೆ 7ನೇ ನರಕಕ್ಕೆ ಅವನು ಒಂದು ಅಂಶ ಕೂಡ ಪಾಪ ಮಾಡಿರುವುದಿಲ್ಲ ಆ ಭೂಮಂಡಲವನ್ನು ಪಡೆಯುವ ಸಲುವಾಗಿ. ಆದ್ರೆ ಭೋಗಿಸ್ತಾನೇ ಉಳಿದ ಅಂದ್ರೆ ಇದರ ಅರ್ಥ ಏನ, ಪುಣ್ಯದಿಂದ ಪ್ರಾಪ್ತವಾಗಿರುವ ಐಶ್ವರ್ಯ ಕೂಡ ತ್ಯಾಗ ಯೋಗ್ಯ ಇದೆ. ಕೆಲ ಕಾಲದವರೆಗೆ ಅಶಕ್ತತೆ ಇತ್ತು ಅಂತಂದ್ರೆ ಭೋಗಿಸಲಿ, ಆದ್ರೆ ಅದನ್ನ ತ್ಯಾಗ ಮಾಡದ ವಿನಃ ಜೀವನಿಗೆ ಉನ್ನತಿಯ ಮಾರ್ಗ, ಸುಖದ ಮಾರ್ಗ, ಮೋಕ್ಷದ ಮಾರ್ಗ, ಅರೇ ಪಂಚೇಂದ್ರಿಯ ಭೋಗಿಸ್ತಾ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಂಡಿರುವಂತಹ ಘಟನೆ ಅನಂತ ಕಾಲದೊಳಗೆ ಸಂಭವಿಸಿಲ್ಲ, ಭವಿಷ್ಯದ ಅನಂತ ಕಾಲದೊಳಗೂ ಕೂಡ ಸಂಭವಿಸುವುದು ಸಾಧ್ಯ ಇಲ್ಲ. ಇಂದ್ರನ ವೈಭವವನ್ನು ಬಿಟ್ಟುಕೊಟ್ಟ ಇಲ್ಲಿ ಮನುಷ್ಯಗತಿ ಪ್ರಾಪ್ತ ಮಾಡಿಕೊಳ್ತಾನೆ. ಆ ಮನುಷ್ಯಗತಿಯೊಳಗೂ ಕೂಡ ಏನು ಅಲ್ಪದಾದಂಥ ವೈಭವ ದೊರಕಿರ್ತಿದೆ, ಅದನ್ನು ಸರ್ವಥಾ ತ್ಯಾಗ ಮಾಡಿದ ನಂತರ ಅವನಿಗೆ ಮೋಕ್ಷ ಮಾರ್ಗದೊಳಗ ಮುಂದುವರಿಯುವ ಅಧಿಕಾರ ಪ್ರಾಪ್ತ ಆಗ್ತಿದೆ. ಹೀಗಾಗಿ ಇಲ್ಲಿ ತಿಳ್ಕೊಳ್ಳುವ ಅಭಿಪ್ರಾಯ ಇಷ್ಟೇ ಇದೆ, ಅರೇ ಸಾಮಾನ್ಯ ಮಾತು ಎಲ್ಲ, ಶ್ರಾವಕನ ಧರ್ಮ ಏನಿದೆ ಅಲ್ಲ ಬಹಳ ಶೂರ ವೀರತೆಯ ಮಾತು ಇದೆ ರೀ. ಬಹಳಷ್ಟು ಇವನಲ್ಲಿ ಹೃದಯವಂತಿಕೆ ಬೇಕ್ರಿ. ನೋಡ್ರಿ, ಇದ್ದಕ್ಕಿದ್ದ ಹಾಗೆ
ಇದ್ದಕ್ಕಿದ್ದ ಹಾಗೆ ದೇಹ ವಿಯೋಗದ ಸಮಯ ಸನ್ನಿಹಿತ ಆಯಿತು ಅಂತಂದ್ರ ಸಂಪೂರ್ಣ ಸಂಯೋಗದಿಂದ ಚೇತನ ಅಚೇತನ, ಅರೆ ಧನ, ಮನೆ, ಮಕ್ಕಳು, ಸೇವಕರು, ಚಿನ್ನ, ಬೆಳ್ಳಿ ಮೊದಲಾದವುಗಳ ಕುರಿತಾಗಿ ಸರ್ವಥಾ ತ್ಯಾಗದ ಭಾವ, ಅನಾಸಕ್ತಿಯ ಭಾವ, ಅದರಲ್ಲೇ ಇಷ್ಟಾನಿಷ್ಟದ ಭಾವ ಉಳಿಯದೇ ಇರೋದು, ಇದು ಅತ್ಯಂತ ಅವಶ್ಯಕ ಇದೆ. ಈ ಭವದ ತುಂಬೆಲ್ಲ ಏನು ಶುಭಾಚರಣೆ ಅಲ್ಪ ಸ್ವಲ್ಪ ಮಾಡಿದೇವಲ್ಲ, ನಾವು ಮಾಡಿದೇವೇನಿಲ್ರಿ. ದಿನ ಬಸ್ತಿಗೆ ಹೋಗ್ತೇವೆ, ಸ್ವಾಧ್ಯಾಯ ಮಾಡ್ತೇವೆ. ಸ್ವಾಧ್ಯಾಯದ ಮೂಲಕ ಅಲ್ಲಿ ಗ್ರಂಥದೊಳಗೆ ನಿರೂಪಿಸಲ್ಪಟ್ಟಂಥ ತತ್ವವನ್ನ ಅಹುದು ಅಂಥೇಳಿ ಒಂದೊಂದ್ಸಲ ಒಪ್ಕೊಳ್ತೇವೆ. ಯಾತ್ರಾ ಮಾಡ್ತೇವೆ. ಶರೀರದ ಕಡೆಗೆ ದೃಷ್ಟಿ ಇಡುದನ್ನ, ಕಾಲು ನೋಯ್ತಾ ಇದೆ, ಬೆನ್ನು ನೋಯ್ತಾ ಇದೆ ಅನ್ನುವುದರ ಕಡೆಗೆ ದೃಷ್ಟಿ ಇಡುದನ್ನ ಬಿಟ್ಟ ಹತ್ತುತ್ತೇವೆ. ಇದು ಎಲ್ಲದರ ಫಲ ಸಿಗಬೇಕಾಯ್ತು ಅಂತಂದ್ರ ಮರಣದ ಸಮಯ ಸನ್ನಿಹಿತ ಆದ ನಂತರ ಪ್ರಾಪ್ತ ಚೇತನ ಅಚೇತನ ಸಂಯೋಗಗಳ ಕುರಿತು ಸುಖ ಬುದ್ಧಿ ನನ್ನದೆನ್ನುವ ಭಾವ ಎಷ್ಟು ಬಿಟ್ಟು ಹೋಗೀತೋ ಅಷ್ಟು ಇದರದ್ದೆಲ್ಲ ಫಲ ನಮಗೆ ಭವಿಷ್ಯದೊಳಗೆ ಸಿಗೋದಿದೆ. ಇಲ್ದಿದ್ರೆ ಎಲ್ಲ ತಲೆ ಕೆಳಗಾಗ್ತಿದೆ. ಮರಣ ಕೆಟ್ಟಿತು ಅಂತಂದ್ರೆ ಜೀವನದ ಯಾವ ಚಾರಿತ್ರ ಉಪಯೋಗಕ್ಕೆ ಬರುವುದಿಲ್ರಿ. ಮುಂದೆ ಬಂಧ ಆಗಿರ್ತೈತೇನಿಲ್ಲ, ಪುಣ್ಯದ ಬಂಧ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಹೇಗೆ ಹೇಳ್ತೇನೆ? ಅರೇ ಉಪಯೋಗಕ್ಕೆ ಬರುವುದಿಲ್ಲ ಅರ್ಥಾತ್ ಮತ್ತ ಪುನಃ ಆತ್ಮಸ್ವರೂಪವನ್ನ ಸರ್ವಜ್ಞರ ಹೇಳಿರುವಂಥ ವಿಶ್ವದ ಜಡಚೇತನ ಪದಾರ್ಥಗಳ ಸ್ವರೂಪವನ್ನ ಆಲಿಸುವ ಅಥವಾ ಸ್ವೀಕಾರ ಮಾಡುವ ಅವಕಾಶ ಉಳಿಯುವುದಿಲ್ಲ. ಪುಣ್ಯಬಂಧ ಆಗಿರ್ತಿದೆ. ಅದನ್ನೇ ಮೋಕ್ಷ ಶಾಸ್ತ್ರದ ಪರಿಶಿಷ್ಟದೊಳಗೆ ಹೇಳಿದ್ರು, ಎಂದಾದರೂ ಶುಭ ಭಾವ ಮಾಡಿದ್ದರೆ ಅದರ ಫಲವು ಜಡದೊಳಗೆ ಹೊರಟು ಹೋಗುವುದು. ಶುಭ ಭಾವದ ಫಲ ಆತ್ಮನ ಉನ್ನತಿಯ ಸಲುವಾಗಿ ಫಲಿಸಬೇಕಾಯಿತು ಅಂತಂದ್ರೆ ಮರಣದ ಸಮಯದೊಳಗ ವಿರಕ್ತಿಯ ಭಾವ, ಉದಾಸೀನ ಭಾವ, ಸುಖ ಬುದ್ಧಿ ಬಿಟ್ಟು ಹೋಗೋದು ಅವಶ್ಯಕ. ಮತ್ತೆ ಇದೆಲ್ಲ ಅಭ್ಯಾಸ ಅದಕ್ಕೆ ಮಾಡೋದಿದೆ. ಸಂದೇಹ ಉತ್ಪನ್ನ ಆಯಿತು ಮರಣದ, ವಿಶ್ವಾಸ ಆಗದಿದ್ರೂ ಕೂಡ ಸಂದೇಹ ಉತ್ಪನ್ನ ಆಯಿತು. ಅರೆ ಇಷ್ಟು ವರ್ಷ ಆದು ಈ ದೇಹದ ಜೊತೆಗೆ ಇರ್ತಾ ಇರ್ತಾ ಇಷ್ಟು ವರ್ಷಗಳ ಕಳೆದು ಏನಾದರೂ ಅಲ್ಲಿ ನೋವು ಬಾಧೆ ಏನಾದರೂ ಕಾಣಿಸ್ಕೊಂತು ಅಂತಂದ್ರ ಅಲ್ಲಿ ತಕ್ಷಣ ಭೇದ ಜ್ಞಾನದ ಬಲದಿಂದ ಆತ್ಮನ ಮಹಿಮೆ ಅಧಿಕ ಆಗಬೇಕು, ಸಂಯೋಗದ ಮಹಿಮೆ ಬಿಟ್ಟು ಮತ್ತು ಉಳಿದೆವು ಅಂತಂದ್ರೆ ಮತ್ತೆ ಸಂಯೋಗ ಬುದ್ಧಿ ಬೆಳೆದ್ರ ಬೆಳಿಲ್ರಿ. ಆದರೆ ಯಾವಾಗ ಮರಣದ ಕಳ್ಳು ಹೆಜ್ಜೆ ನಮಗೆ ಆಭಾಸಿತ ಆಗ್ತಾವಲ್ಲ, ಆವಾಗ ನಾವು ಭೇದ ವಿಜ್ಞಾನದ ಬಲದಿಂದ ನನ್ನ ಜ್ಞಾತಾ ಸ್ವಭಾವದ, ನ್ಯಾಯಕ ಸ್ವಭಾವದ ಪರಪದಾರ್ಥಗಳ ಕುರಿತಾಗಿ ಇಷ್ಟಾನಿಷ್ಟ ಬುದ್ಧಿ ಮಾಡದೇ ಇರುವಂತಹ ತ್ರಿಕಾಲಿ ಸ್ವಭಾವದ ಮುಖ್ಯತೆ ಆಗೋದು ಬುದ್ಧಿಪೂರ್ವಕ ಅವಶ್ಯಕ ಇದೆ. ಅಂದ್ರೆ ನಾವು ಏನೇನು ಮಾಡಿದೆವು ಅದನ್ನ ನಮಗೆ ಮತ್ತು ಇದೇ ಕಾರ್ಯದೊಳಗೆ ಮುಂದುವರಿಯುವ ಸಲುವಾಗಿ ಮುಂದಿನ ಭವಕ್ಕೆ ಕೊಂಡೊಯ್ಯುವ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರ ಅಮಿತಗತಿ ಆಚಾರ್ಯ ದೇವ ಯೋಗಸಾರ ಪ್ರಾಭೃತದಲ್ಲಿ ಹೇಳುವ ಪ್ರಕಾರ ಇದೆಲ್ಲವೂ ವಿಪರೀತ ರಸ ಧಾರಣ ಮಾಡಿ ನಮಗೆ ಎದುರಿಗೆ ಬರ್ತಿದೆ ಅಂತ. ವಿಪರೀತ ರಸ ಧಾರಣ ಮಾಡೋದು ಅರ್ಥಾತ್ ಶುಭ ಇದ್ದದ್ದ ಅಶುಭ ಭಾವಕ್ಕೆ ಕಾರಣ ಆಗ್ತಿದ್ದಾರೆ. ಶುಭದ ಫಲ ಇದೆ ಅಲ್ಲ, ಅಶುಭ ಭಾವಕ್ಕೆ, ಭೋಗದ ಭಾವಕ್ಕೆ, ಪರಪದಾರ್ಥಗಳಲ್ಲಿ ಆಸಕ್ತಿಯ ಭಾವಕ್ಕೆ ಕಾರಣ ಆಗ್ತಿದೆ. ಅದಕ್ಕೆ ವಿಪರೀತ ರಸ ಅಂತಿದ್ದಾರೆ. ಈಗ ನಮ್ಮಲ್ಲಿ ಶುಭ ಭಾವ ಯಾವ ಕಾರಣದಿಂದ ಆಗ್ತಾ ಇದೆ? ಶುದ್ಧ ಸ್ವರೂಪವನ್ನು, ವಸ್ತು ಸ್ವರೂಪವನ್ನು, ಜಿನ ಪ್ರಣೀತ ವಿಶ್ವದ ಪದಾರ್ಥಗಳ ಸ್ವರೂಪವನ್ನು ತಿಳಿಯುವ ವೇಳೆದೊಳಗೆ ನಮ್ಮಲ್ಲೇ ಶುಭ ಭಾವ ಆಗ್ತಾ ಇದೆ. ಹೌದು ಅಥವಾ ಇಲ್ಲ?
ಶುಭ ಭಾವ ಹೇಗಾಗ್ತಾ ಇದೆ? ಅರೆ ಸಂಸಾರ ಶರೀರ ಭೋಗಗಳದ ಆಸಕ್ತಿ ಮಂದಾಗಿದೆ, ಹಿಂದೆ ಉಳಿದಿದೆ, ದಬಾಯಿಸಲ್ಪಟ್ಟಿದೆ. ಅದರ ಹೆಸರು ಶುಭ ಭಾವ ಇದೆ. ಏನು ಹೇಳ್ತು? ಮೋಕ್ಷ ಮಾರ್ಗದ, ಸುಖದ ಮಾರ್ಗದ, ಜೀವದ ಸ್ವಭಾವದ, ಸರ್ವಜ್ಞ ಪ್ರಣೀತ ವಿಶ್ವದ ತತ್ವಗಳನ್ನ ಅಭ್ಯಾಸ ಮಾಡುವ ವೇಳೆದೊಳಗ ನಮ್ಮಲ್ಲೇ ಕಷಾಯಗಳ ಮಂದಾಗಿ ಪುಣ್ಯದ ಬಂಧ ಆಗಿದೆ, ಆಗ್ತಾ ಇದೆ. ಅರೆ ಅದರೊಳಗೆ ಆಶ್ಚರ್ಯ ಏನೂ ಇಲ್ಲ, ಪುಣ್ಯ ಬಹಳಷ್ಟು ಆಗ್ತಿದೆ ಜೀವನದೊಳಗ, ಅದರ ಉಪಯೋಗದೊಳಗೆ ಬಹಳ ಕಮ್ಮಿ ಬರ್ತಿದೆ, ಬಹಳ ಕಮ್ಮಿ ಉಪಯೋಗದೊಳಗೆ ಬರ್ತಿದೆ. ಅದೇ ಒಂದು ಕರವಸ್ತ್ರ ಬೇಕಾಗಿರ್ತಿದಲ್ಲ, ಮೇಲೆ ಬರುವೆಳದೊಳಗನ ವಿಚಾರ, ಒಂದು ಬೇಕಾಗಿರ್ತಿದಲ್ಲ, ಸಂಗ್ರಹ ಎಷ್ಟು ಮಾಡಿದೇನು? 10-20 ಹೌದೇನಿಲ್ಲ? ಈ ಒಂದು ಕರವಸ್ತ್ರ ಎಷ್ಟು ದಿವಸ ಬರ್ತಿದೆ ರೀ? ಸುಮಾರು ದಿವಸ ಬರ್ತಿದೆ, ಅನೇಕ ದಿವಸ ಬರ್ತಿದೆ ರೀ. ಮತ್ತು ಅಷ್ಟು ಕರವಸ್ತ್ರಗಳನ್ನೆಲ್ಲ ಸಂಗ್ರಹ ಮಾಡಿರುವುದರ ಆಸಕ್ತಿಯ ಫಲ ಯಾರು ಭೋಗಿಸವ್ರಿ? ನಾನೇ. ಅವುಗಳನ್ನು ಭೋಗಿಸೋದು ಯಾವಾಗ? ಅವುಗಳನ್ನು ಕೈಯಲ್ಲಿ ತಗೊಳ್ಳೋದು ಯಾವಾಗ ರೀ? ಬಳಸೋದು ಯಾವಾಗ? ಅದಕ್ಕೆ ಪುಣ್ಯದಿಂದ ಬಹಳಷ್ಟು ಪದಾರ್ಥಗಳ ಪ್ರಾಪ್ತ ಆಗ್ತಾವು, ಪುಣ್ಯ ಬಹಳಷ್ಟು ಮಾಡ್ತಾನೆ ಜೀವ. ಆದ್ರೆ ಅದರ ಫಲವನ್ನು ಎಲ್ಲ ಭೋಗಿಸೋದು ಸಾಧ್ಯ ಇಲ್ಲ, ಎಲ್ಲ ಅಲ್ಲ, ಬಹಳ ಕಮ್ಮಿ, ಬಹಳ ಕಮ್ಮಿ. ಒಂದ ಕರವಸ್ತ್ರ ಯಾರು ತಗೊಂಡ್ ಬಂದಿದ್ದೇವೆ ಇಂದಿನ ತನಕ? ನಾರೇ ಅಂತ ತಂದಿಲ್ರಿ, ಕೈಯಲ್ಲಿ ಒಂದೇ ಇರ್ತಿದೆ ರೀ. ಕೊಳ್ಳು ವೇಳೆದೊಳಗೆ ತತ್ವಜ್ಞನಿಗೆ ಪರ್ಯಾಯಗ ತಾತ್ಕಾಲಿಕ ಭಾವದ ತತ್ವಜ್ಞನಿಗೆ ಪರ್ಯಾಯಗತ ತಾತ್ಕಾಲಿಕ ಭಾವ ಯಾವ್ದ? ಯಾವುದು? ಮನೆಯಲ್ಲಿ ಇದ್ದಾಗ ಮತ್ತೆ ಇದೆಲ್ಲ ಬಂದು ಬೇಕಲ್ಲ. ಯಾಕಂದ್ರೆ ಅವಶ್ಯಕತೆ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ, ಮಮತೆಯ ವಿಸ್ತಾರ ಎಷ್ಟಿದೆ. ಅರೆ ಮಮತೆಯ ವಿಸ್ತಾರ ಮಾಡೋದು ಈ ಜೀವದ ಹೀನ ಪ್ರವೃತ್ತಿ ಇದೆ, ಮತ್ತು ಆ ಪದಾರ್ಥಗಳ ವಿಸ್ತಾರ ಆಗೋದು ಈ ಜೀವ ತಾನಾಗೆ ತನಗೆ ಅರಿವಿಲ್ಲದೆ ಮಾಡಿರುವಂಥ ಪುಣ್ಯದ ಫಲ ಇದೆ. ಇನ್ನ ಈ ಸಾಮಾನ್ಯ ಪುಣ್ಯನ, ತುಚ್ಛ ಪುಣ್ಯನ, ಭೋಗ ಪದಾರ್ಥಗಳನ್ನು ಒದಗಿಸುವ ಪುಣ್ಯನ ಸಂಪೂರ್ಣ ನಮಗ ಉಪಯೋಗದೊಳಗೆ ಬರಲಿಲ್ಲ ಅಂದ ಮೇಲೆ ಇಲ್ಲೇನು ಕಷಾಯ ಮಂದಾಗಿದಾವಲ್ಲ, ವಿಚಾರ ಮಾಡುವಂಥದ್ದಿದೆ ರೀ. ತತ್ವ ದೀರ್ಘಕಾಲದಿಂದ ಕೇಳುವಂಥವ್ರು, ಓದಿದಂಥವ್ರು, ಬಹಳ ಜನರಿಂದ ಕೇಳಿರುವಂಥವ್ರು ವಿಚಾರ ಮಾಡೋದಿದೆ. ಬಹಳ ಜನರಿಂದ ಕೇಳಿದ ನಂತರ ಬಹಳಷ್ಟು ಲಾಭ ಆಗ್ತಿದೆ, ಈಗ ಮಾತು ಇಲ್ಲ. ಬಹಳ ಕಾಲದವರೆಗೆ ಕೇಳಿದ ನಂತರ ಬಹಳಷ್ಟು ಲಾಭ ಆಗ್ತಿದೆ, ಹೀಗೆ ಮಾತು ಇಲ್ಲ. ಆದ್ರೆ ಒಂದೇ ಒಂದು ಮಾತು ಇದೆ, ಮರಣದ ಸಮಯದೊಳಗೆ ಉಪಯೋಗ ಕೆಟ್ಟಿತು ಅಂತಂದ್ರೆ ಜೀವನ ತುಂಬೆಲ್ಲ ಧರ್ಮದ ಹೆಸರಿನ ಮೇಲೆ ಮಾಡಿರುವಂಥ ಯಾವ ಪುಣ್ಯ ಇದೆಯೋ ಅದು ಅಶುಭ ಭಾವಕ್ಕೆ ಕಾರಣ ಆಗ್ತಿದೆ, ಅರ್ಥಾತ್ ಭೋಗಾಸಕ್ತಿಗೆ ಕಾರಣ ಆಗ್ತಿದೆ. ಭೋಗ ಪದಾರ್ಥಗಳು ಸಿಗ್ತವೆ, ಅಲ್ಲಿ ಆಸಕ್ತಿ ಆಗ್ತಿದೆ, ವೈರಾಗ್ಯ ಆಗ್ತಿದೆ. ಮರಿ ಆತ್ಮಜ್ಞಾನ ಇಲ್ಲ, ಆತ್ಮಜ್ಞಾನಿ ಪುರುಷನ ಸಂಯೋಗ ಇಲ್ಲ, ಆತ್ಮನ ಆರಾಧನೆಯ ಮೂಲಕ ಆತ್ಮನ ಪೂರ್ಣತೆಗೆ ತಲುಪಿರುವಂಥ ಅರ್ಹಂತಾಧಿಕರ ದರ್ಶನ ಯೋಗ ಇಲ್ಲ. ಅಲ್ಲಿ ಈಗ ಅರಬ್ ಕಂಟ್ರಿಯೊಳಗ, ವಿದೇಶದೊಳಗೆ ಶ್ರೀಮಂತ ರಾಷ್ಟ್ರಗಳಲ್ಲಿ ಹುಟ್ಟಿದವರೆಲ್ಲ ಪುಣ್ಯದ ಫಲದಿಂದ ಹುಟ್ಟಿದಾರೆ. ಆದ್ರೆ ಆ ಪುಣ್ಯ ಬರೇ ಪಾಪ ಭಾವಕ್ಕೆ ಕಾರಣ ಆಗ್ತಾ ಇದೆ. ನಿಜವಾಗಿ ರೀ, ಹೀಗೆ ವಾಸ್ತವಿಕತೆ ವಿಚಾರ ಆಳವಾಗಿ ಮಾಡಬೇಕಾಗ್ತಿದೆ ರೀ. ಈಗ ಶ್ರೀಮಂತ ರಾಷ್ಟ್ರಗಳಲ್ಲೆಲ್ಲ ಜನಿಸಿದ ಜೀವರುಗಳೆಲ್ಲ ಸುಂದರ ಕಾಯಿ ಇದೆ, ಬೇಕಾದಷ್ಟು ದೊಡ್ಡ ಆಸ್ತಿ ಇದೆ, ಎಲ್ಲ ಇದ್ರೂ ಕೂಡ ಈ ಜೀವ ಚೈತನ್ಯ ಸ್ವರೂಪದ ಜೀವ ಈ ಜಡ ದೇಹದಿಂದ, ಈ ಜಡ ಸಂಯೋಗದಿಂದ ಒಂದು ದಿವಸ ಭಿನ್ನ ಆಗಿ ಈ ಸಂಯೋಗದ ಜೊತೆಗೆ ಮಾಡಿರುವಂಥ ಆಸಕ್ತಿಯ ಪರಿಣಾಮದ ಫಲವನ್ನು ಭೋಗಿಸಲಿಕ್ಕೆ ಅನ್ಯ ನಿಕೃಷ್ಟಗತಿಗೆ ಹೋಗಿ ಬಹಳ ಕಾಲ ಅಲ್ಲಿ ಉಳಿಬೇಕಾಗ್ತಿದೆ. ಇಷ್ಟ ಮಾತು ಅವರಿಗೆ ಕೇಳಲಿಕ್ಕೆ ಸಿಗುವುದಿಲ್ಲ.
ಪಾಶ್ಚಿಮಾತ್ಯ ರಾಷ್ಟ್ರದವರಿಗೆ ಸಿಗ್ತಿದೇನ್ರಿ? ಅದೇ ಪ್ರಕಾರ ನಮ್ದು ಅವಸ್ಥೆ ಆಗೋದಿದೆ. ಮರಣದ ಸಮಯಕ್ಕೆ ಉಪಯೋಗ ಕೆಟ್ಟಿತ್ತು ಅಂತಂದ್ರೆ ಈ ಜೀವನ ತುಂಬ ಎಲ್ಲ ಏನು ಮಾಡಿದೇವಲ್ಲ ಅದು ಬರೀ ಜಡ ಭೋಗದ ಸಲುವಾಗಿ ಖರ್ಚಾಗ್ತಿದೆ ರೀ. ಭೋಗದ ಭಾವ ಪ್ರತ್ಯಕ್ಷ ಏನಿದೆ, ಪಾಪ ಭಾವ. ಅದಕ್ಕೆ ಅಲ್ಲಿ ಅಮಿತಗತಿಯ ಆಚಾರ್ಯ ಯೋಗಸಾರ ಪ್ರಭುತ್ವದೊಳಗೆ ಹೇಳಿದರು. ಏನು ಹೇಳಿದರು? ನೀನು ಜೀವನ ತುಂಬ ಎಲ್ಲ ಮಾಡಿರುವಂಥ ಶುಭ ಅನುಷ್ಠಾನ ಶಬ್ದ ಇದೆ ಅಲ್ಲಿ. ಶುಭ ಅನುಷ್ಠಾನ ನಿನಗೆ ತತ್ವದ ಉಪಲಬ್ಧಿ ಆಗಲಿಲ್ಲ ಅಂತಂದ್ರೆ ಉದಯದ ಸಮಯದೊಳಗೆ ವಿಕೃತ ರಸ ಧಾರಣ ಮಾಡಿ ಬರ್ತಿದೆ. ಅಂಚಳಿನ ಸೂಕ್ಷ್ಮೋ ಭಗವದ್ ಧರ್ಮ ಅಂತೇಳಿ ಹೇಳಿದ್ರು ಒಂದು ಮಾತು. ಎರಡನೇದು ಹೇಳ್ರು, ಯಹ ಧರ್ಮ ಹೈ ಆತ್ಮ ಜ್ಞಾನಿ ಕಾ सीमंधर महावीर स्वामी का, इस धर्म का भैया क्या कहना, यह धर्म है वीरों का गहना. ಕಾಯರ್ಗೊಳ್ದಲ್ಲಿ ಕೆಲಸ ಏನಿಲ್ರಿ. ನಮ್ಮಂಥ ಕಾಯರ್ ನಮ್ಗೆ ಅದಿಲ್ದ ನಡೆಯುವುದಿಲ್ಲ, ಇದಿಲ್ದ ನಡೆಯುವುದಿಲ್ಲ, ಸೊಳ್ಳೆ ಕಡಿದ್ರೆ ನಡೆಯುವುದಿಲ್ಲ, ಇರುವೆ ಕಡಿದ್ರೆ ನಡೆಯುವುದಿಲ್ಲ, ಅವೇನು ಡ್ರೆಸ್ ಸರಿ ಫಿಟ್ಟಿಂಗ್ ಇರ್ದಿದ್ರೆ ನಡೆಯುವುದಿಲ್ಲ. ಅರೆ ಕಾಯರ್ ಅದೇವ್ರಿ ನಾವು. ಏನೇನಿಲ್ಲದ ನಡೆಯುವುದಿಲ್ಲ ನಮ್ಗ ಅಂದ್ರೆ ನಮಗೆ ನಾನಿಲ್ಲದ ನಡೀತಿದೆ, ಆದ್ರೆ ಪರಪದಾರ್ಥ ಇಲ್ಲದಿದ್ರೆ ನಡೀತಿದೆ. ಕಾಯರ್ ಯಹ ಇಸ್ ಧರ್ಮ ಕಾ ಭಯ್ಯಾ ಕ್ಯಾ कहना, ಯಹ ಧರ್ಮ ಹೈ ವೀರೋಂ ಕಾ ಗಹನಾ. ಆದಿದೇವ ಯಾವಾಗ ದೀಕ್ಷಾ ತಗೊಂಡು ಹೋದರು ಆ ವೇಳೆದೊಳಗ ಅವರು ಶೂರ ವೀರತೆಯಿಂದ ಹೊರಟು ಹೋದರು ಅಥವಾ ದೀನತೆಯಿಂದ ಹೊರಟು ಹೋದ್ರಿ? ಶೂರ ವೀರತೆ. 10 ವರ್ಷದ ಬಾಲಕ ವಿರಕ್ತಿಯ ಬಯಲಲ್ಲಿ ನಿಂತ ಭಗವಂತನು ನನ್ನನ್ನು ಕೂಗುತ್ತಿದ್ದಾನೆ. ಹೇಳಬೇಕು, ನೀ 2 ದಿವಸ ಕಳೆದ ನಂತರ ಯಾವಾಗ ಇರ್ತಿ, ಇನ್ನು ಎಷ್ಟು ದಿವಸ ಇದೆಯವ? ಏನ ವಿರಕ್ತಿಯ ಬಯಲಲ್ಲಿ ನಿಂತ ಭಗವಂತನು ನನ್ನನ್ನು ಕೂಗುತ್ತಿದ್ದಾನೆ, ನಾನು ಅವನನ್ನು ವಂಚಿಸಲಾರೆ. 10 ವರ್ಷದ ಬಾಲಕ ಹೇಳ್ತಾನೆ ತಾಯಿಗೆ, ನಾವು ಯಾರನ್ನು ವಂಚಿಸ್ತಾ ಇದ್ದೇವೆ? ಯಾರನ್ನ? ವೈರಾಗ್ಯ ಸುಮ್ಮನೆ ಬರುವುದಿಲ್ಲ. ಹೇಡಿ ಪುರುಷರಿಗೆ ವೈರಾಗ್ಯ ಬರುವುದಿಲ್ಲ. ಧರ್ಮ ಹೈ ವೀರೋಂ ಕಾ ಗಹನಾ. ಯುದ್ಧರಂಗದೊಳಗ ಕೋಟಿ ಜನ ಸೈನಿಕರನ್ನ ಓರ್ವ ಯೋಧನೇ ನಿಭಾಯಿಸ್ತಾನೆ. ಅವರೆಲ್ಲರಿಗೂ ಸರಿಯಾಗಿ ಉತ್ತರ ಕೊಡ್ತಾನೆ. ಕೊನೆಗೆ ಅವರೆಲ್ಲರನ್ನೂ ಪರಾಜಿತಗೊಳಿಸಿ ಜಯಶಾಲಿ ಆಗ್ತಾನೆ. ಅವನನ್ನು ವೀರನ್ಲಿಲ್ಲ. ಕೋಟಿ ಭಟನನ್ನು ವೀರನ್ಲಿಲ್ಲ. ಆದ್ರೆ ಕೋಟಿ ಭಟ ಇದ್ದವ ಯಾವಾಗ ಶುದ್ಧಾತ್ಮನ ಉಪಲಬ್ಧಿಯ ಸಲುವಾಗಿ ಭೀಮ ಅರ್ಜುನರು ಎಂಥವರಿದ್ದಾರೆ. ಆದ್ರೆ ಶುದ್ಧಾತ್ಮನ ಉಪಲಬ್ಧಿಗೆ ಯಾವಾಗ ನಿಂತರು ಆ ವೇಳೆದೊಳಗ ಯಾವುದನ್ನು ಗಣಿಸಲಿಲ್ಲ. ಘೋರ ಉಪಸರ್ಗದೊಳಗೂ ಕೂಡ ನಿಂತರ್ರೆ. ಘೋರ ಉಪಸರ್ಗ ಯಾರಿಗೆ? ಪಾಂಡವರಿಗೋ ಶತ್ರುಂಜಯಗಿರಿಯ ಮೇಲೆ ಪಾಂಡವರಿಗೆ ಘೋರ ಉಪಸರ್ಗ ಆಯ್ತೋ ಏನು ಅಜ್ಞಾನಿ ಕಾಯರ್ ಜನರಿಗೆ ಕಾಣಿಸ್ತಾರೆ. ಆಗ ಏನಿದೆ ಅವರಿಗೆ ಘೋರ ಉಪಸರ್ಗ ಆಗಲಿಲ್ಲ, ಮಹಾನ್ ಉಪಕಾರ ಆಯ್ತ್ರಿ ಅವರಿಂದ. ಭೀಮ ಅರ್ಜುನ ಧರ್ಮರಾಜ ಏನಿದ್ದ ಅವರಿಗೆ ಆ ಉಪಸರ್ಗವೇ ಮಹಾನ್ ಉಪಕಾರಕ ಆಯ್ತ್ರಿ. ಯಾಕೆ? ಸತ್ತಾದೊಳಗಿರುವಂಥ ಕರ್ಮ ಕ್ಷಯ ಆಗ್ಬೇಕಾದ್ರೆ ಸ್ವಭಾವದಲ್ಲಿ ಸ್ಥಿರ ನಿಲ್ಲೋದು ಅವಶ್ಯಕ ಇದೆ. ಸ್ವಭಾವದಲ್ಲಿ ಸ್ಥಿರ ನಿಲ್ಲಬೇಕಾದ್ರೆ ಹೊರಗಡೆ ಭಯ ಉತ್ಪನ್ನ ಆಗೋದು ಅವಶ್ಯಕ ಇದೆ. ಹೊರಗೆ ಬಂದ್ರೆ ಹೊರಗೆ ಅಸುರಕ್ಷತೆ ಭಾಸ ಆಗೋದು ಅವಶ್ಯಕ ಇದೆ. ತನ್ನಲ್ಲೇ ತಾನು ನಿಲ್ಲಬೇಕಾದ್ರೆ
ಹೊರಗಡೆ ತನ್ನ ಸುರಕ್ಷೆ ಇಲ್ಲ, ತನ್ನ ರಕ್ಷಣೆ ಹೊರಗೆ ಬಂದರೆ ಇಲ್ಲವೇ ಇಲ್ಲ ಅನ್ನೋದು ಯಾವಾಗ ಮನೋಮನ ಖಾತ್ರಿ, ಆತ್ಮಿಕ ಖಾತ್ರಿ ಆಗ್ತಿದೆಯೋ ಆವಾಗ ನಾವು ಸ್ವರೂಪದಲ್ಲಿ ನಿಲ್ಲೋ ಸಾಧ್ಯ ಇದೆ. ಅವ ಸ್ವರೂಪದಲ್ಲಿ ಯಾವಾಗ ನಿಲ್ಲುತ್ತಾನೆ ಆವಾಗನ ಕರ್ಮಕ್ಷಯ ಆಗೋ ಸಾಧ್ಯ ಇದೆ. ಅವರು ಉಪಸರ್ಗ ಮಾಡಲಿಲ್ಲ ಅಂತಂದ್ರೆ ಅವ್ರ ಉಪಯೋಗ ಮತ್ತು ವಿಚಲಿತ ಆಗಬಹುದಾಗಿತ್ತು. ಮತ್ತು ನೇಮಿನಾಥ ಸ್ವಾಮಿಯ ದರ್ಶನಕ್ಕೆ ಹೋಗ್ಬೇಕನ್ನೋ ಭಾವ ಬರಬಹುದಾಗಿತ್ತು ಅವರಿಗೆ. ಆದ್ರೆ ಅವರು ಉಪಸರ್ಗ ಮಾಡಿದ್ರಂಥೇಳಿ ಹೊರಗೆ ಅಸುರಕ್ಷತೆಯ, ಅಸ್ಥಿರತೆಯ ಭಾವ ಭಾಸಿತಾಗಿ, ನಿರ್ಣಿತಾಗಿ ಸ್ವಭಾವದಲ್ಲೇ ನೆಲೆ ನಿಂತರು. ಆಗ ಕರ್ಮ ಕಾಳಿಕೆಯೆಲ್ಲ ಕಳಚಿ ಹೋಯಿತು. ಆಗ ಅವರು ನೇರವಾಗಿ ಎಲ್ಲಿ ಹೋದರು? ಅರಹಂತ ಅವಸ್ಥೆ, ಸಿದ್ಧಾವಸ್ಥೆ ಪಡೆದರು. ಅದರ ಸಲುವಾಗಿ ಇಲ್ಲೇನು ಹೇಳ್ತಾ ಇದ್ದರು? ವಸ್ತು ತನ್ನಲ್ಲೇ ತಾನು ಪರಿಪೂರ್ಣ ಇದೆ, ದ್ರವ್ಯದಿಂದ, ಕ್ಷೇತ್ರದಿಂದ, ಕಾಲದಿಂದ, ಭಾವದಿಂದ. ಯಾವಾಗ ಅದು ನಿರ್ಣಯ ಆಗ್ತಿದೆಯೋ ತಾನೇ ಪರಿಪೂರ್ಣ, ಏನು ಬೇಕೋ ಅದೆಲ್ಲವೂ ವಿಪುಲವಾಗಿ ತನ್ನ ಮನೆಯಲ್ಲಿ ಇದೆ. ಪೊನ್ನೂರು ಮಲಯದಲ್ಲಿ ಯಾವ ಈ ನಯ ಪ್ರಜ್ಞಾಪನೆ ಬಿಡುಗಡೆ ಆಯ್ತಲ್ಲ, ಆ ದಿವಸ ನಾನು ಹೇಳಿದ್ದೇನ್ರಿ, ಎಲ್ಲವೂ ನನ್ನ ಮನೆಯಲ್ಲಿನ ವಿಪುಲವಾಗಿ ಇದೆ ಅಂದ ಮೇಲೆ ನಾನು ಹೊರಗಡೆ ನೋಡುವ ಪ್ರಶ್ನೆನೇ ಬರುವುದಿಲ್ಲ. ನೋಡುವ ಪ್ರಶ್ನೆನೇ ಬರುವುದಿಲ್ಲ ಅಂದ ಮೇಲೆ ಅಲ್ಲಿ ಇಷ್ಟ ಅನಿಷ್ಟದ ಭಾವದ ಉತ್ಪತ್ತಿ ಎಲ್ಲೋ ದೂರ ಸಮುದ್ರದ ಆಚೆ ಉಳಿತರಿ. ಏನಿದೆ? ಬರೇ ಇಷ್ಟ ನಿರ್ಣಯ ಆಗಬೇಕಾಗಿದೆ, ನಾನು ನನ್ನಲ್ಲೇ ಪರಿಪೂರ್ಣ ಇದ್ದೇನೆ. ಯಾವೊಂದು ಜಡ ಚೇತನ ಇಲ್ಲಿ ಹೇಳಿದ್ರ ಮನೆ, ಧನ, ಪುತ್ರಾದಿ, ಸೇವಕಾದಿ, ಸೇವಕರ್ಬೇಕೆನ್ಬೇಡ. ನಿನಗೆ ಅಲ್ಲಿ ಬಚ್ಚಲ್ ತನಕ ಹೋಗೋದಾಗಲಿಲ್ಲ ಅಂತಂದ್ರೆ ಕೈ ಹಿಡ್ಕೊಂಡು ಒಯ್ಯವ್ರು ಬೇಕೆನ್ಬೇಡ. ನೀ ಶರೀರ ದೃಷ್ಟಿ ಬಿಡಂತ ಹೇಳ್ತಾರೆ. ನೀ ಶರೀರ ಅಲ್ಲವೇ ಅಲ್ಲ, ನಿನಗೆ ಬಚ್ಚಲಕ್ಕೆ ಹೋಗುವ ಅವಶ್ಯಕತೆನೇ ಇಲ್ಲ. ನಿನಗೆ ಹೋದ್ರೆ ಮೋಕ್ಷಕ್ಕೆ ಹೋಗೋದಿದೆ, ಬಚ್ಚಲಿಕ್ಕೆ ಹತ್ತಕ್ಕೆ ಹೋಗೋದಿದೆ ಅಂಥೇಳಿನ ಶೂರ ವೀರರ ಧರ್ಮ ಇದೆ ರೀ. ಯಾತಕ್ಕೆ ಹೋಗೋದಿದೆ ಬಚ್ಚಲಕ್ಕೆ? ಯೋಚನೆ ಮಾಡೋದು, ಒಂದೊಂದು ಮಾತಿಂದನೂ ದೀರ್ಘ ಯೋಚನೆ ಮಾಡೋದ್ರಿ. ನೋಡ್ರಿ, ಈ ಮೊದಲ ಅನೇಕ ಬಾರಿ ರಾಜ್ಮಲ್ ಪಾಂಡೆಯವರು ಹೇಳಿದರೆ, ವಿಚಾರ ಮಾಡಿ, ವಿಚಾರ ಮಾಡಿ, ವಿಚಾರ ಮಾಡಿ, ವಿಚಾರ ಮಾಡಿ. ಪ್ರತಿಯೊಂದು ಕಲಶದೊಳಗೆ ಹೆಚ್ಚು ಕಡಿಮೆ ಬಂದದ್ದನೇ ಇದೆ. ವಿಚಾರ ಮಾಡಿ. ನಾವು ಮಾಡಲಿಲ್ಲ ಅಂದರೆ ಏನು ಮಾಡಲಿಲ್ಲ? ವಿಚಾರವೊಂದನ್ನೇ ಮಾಡಲಿಲ್ಲ. ಬಸ್ ವಿಚಾರ ಮಾಡಿ ವಿಚಾರದೊಳಗೆ ಇದರ ನಿರ್ಣಯ ಆಯಿತು ಅಂತಂದ್ರೆ ಹೊರಗಡೆ ಏನೂ ಮಾಡುವ ಅವಶ್ಯಕತೆ ಇಲ್ಲ, ಏನೂ ಬಿಡುವ ಅವಶ್ಯಕತೆ ಇಲ್ಲ, ಏನೂ ಗ್ರಹಣ ಮಾಡುವ ಅವಶ್ಯಕತೆ ಇಲ್ಲ. ಗ್ರಹಣ ತ್ಯಾಗದಿಂದ ಶೂನ್ಯ ಇದ್ದಾನೆ. ತ್ಯಾಗೋಪಾದಾನ ಶೂನ್ಯತ್ವ ಶಕ್ತಿ ತ್ರಿಕಾಲ ಇದೆ ಆತ್ಮನಲ್ಲಿ. ಹಾಗಾದ್ರೆ ಏನು ಗ್ರಹಣ ಮಾಡೋದು ಮತ್ತು ಏನು ತ್ಯಾಗ ಮಾಡೋದ್ರಿ? ಇನ್ನು ಗ್ರಹಣ ತ್ಯಾಗ ಮಾಡದೇ ಇರೋದಕ್ಕೆ ಕಾರಣ ಏನ? ಪರಿಪೂರ್ಣ. ಪ್ರತಿಯೊಂದು ವಸ್ತು ಪರಿಪೂರ್ಣ ರೀ. ಪ್ರತಿಯೊಂದು ವಸ್ತು ಶರೀರದಲ್ಲೇ ಪರಿಪೂರ್ಣ ಇದೆ. ಶರೀರದಲ್ಲಿರುವಂಥ ಪ್ರತಿಯೊಂದು ಪರಮಾಣು ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಪರಿಪೂರ್ಣ ಇದ್ದಾವೆ. ಅದರ ಸಲುವಾಗಿ ಧರ್ಮದ ಕಥೆ ಎಂದೂ ಕೇಳಲಿಕ್ಕೆ ಸಿಗಲಿಲ್ಲ. ಇದು ಧರ್ಮದ ಕಥೆ ಇದೆ ರೀ, ಕೇಳಲಿಕ್ಕೆ ಸಿಗಲಿಲ್ಲ. ಅರ್ಥಾತ್ ಅದರ ಅನುಸಾರ ನಮ್ಮ ಪ್ರವೃತ್ತಿ ನಮಗರಿವಿಲ್ಲದ್ದೇ ಆಗಲಿಲ್ಲ. ನಮಗೆ ಪರಿಚಯ ಇಲ್ಲದ ಅದರ ಅನುಸಾರ ಪ್ರವೃತ್ತಿ ಅದರ ಹೆಸರು ಕೇಳೋದಿದೆ ರೀ. ಇದು ಶಬ್ದವನ್ನು ಕೇಳೋದು. ಭಗವಾನಾತ್ಮನಿಗೆ ಶಬ್ದದ ಅವಶ್ಯಕತೆಯೂ ಇಲ್ಲ. ಭಗವಾನಾತ್ಮ ಶಬ್ದವನ್ನು ಕೇಳುವಂಥ ಸ್ವಭಾವದವನೂ ಇಲ್ಲ. ಇನ್ನು ಶಬ್ದವನ್ನು ಕೇಳಿ ಅವನಲ್ಲಿ ಏನಾದರೂ ಲಾಭ ಆಗಬಹುದು, ಈ ಪ್ರಕಾರದ ನ್ಯೂನತೆ ಅಂತೂ ಅವನಲ್ಲಿ ಇಲ್ಲವೇ ಇಲ್ಲ. ಜಡದಿಂದ ಪರದಿಂದ ಏನಾದರೂ ಲಾಭ ಆಗುವಂಥದ್ದು ಮಾಡಿಕೊಳ್ಳುವಂಥದ್ದು ಆತ್ಮನ ಸ್ವಭಾವ ಇಲ್ಲ ಮತ್ತು ಇಲ್ಲರೆ ನಡೆಯಿರಿ. ಪ್ರತಿಯೊಂದು ವಸ್ತುವು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ ಮತ್ತು ಸ್ವಭಾವದಿಂದ ಯಾವಾಗಲೂ ಪರಿಪೂರ್ಣವೇ ಇದೆ ಮತ್ತು ಪರದ್ರವ್ಯಾದಿಗಳಿಂದ ಶೂನ್ಯ ಎಂದರೆ ನಿವೃತ್ತಿ ರೂಪವೇ ಇದೆ. ನಿವೃತ್ತಿ ರೂಪ ಶೂನ್ಯ ಶೂನ್ಯ ಶೂನ್ಯ. ಅಲ್ಲಿ ಪರಿಪೂರ್ಣ ಘನ ಅವನಲ್ಲೇ ಇರುವೆಳೆದೊಳಗೆ, ಘನ ಅವನೇ ಇರುವೆಳೆದೊಳಗೆ. ಇನ್ನೊಂದರದಲ್ಲಿ ಪ್ರವೇಶನೇ ಇಲ್ಲ. ಪ್ರವೇಶನೇ ಇಲ್ಲ ಅಂದ ಮೇಲೆ ಅದನ್ನು ಬಿಟ್ಕೊಡುವ ಮಾತೆಲ್ಲಿ ಬರ್ತಿದ್ದೀರಿ?
ಇನ್ನೊಂದರದ ಗ್ರಹಣನ ಆಗಿಲ್ಲ ಅಂದಮೇಲೆ ಅದನ್ನು ತ್ಯಾಗ ಮಾಡುವ ಮಾತು ಎಲ್ಲಿಂದ ಬರ್ತಿದೆ? ಆದರೆ ಈ ತತ್ವವನ್ನು ತಿಳಿಯುವ ಸಲುವಾಗಿ, ಇಂಥ ಸ್ವರೂಪವನ್ನು ತಿಳಿಯುವ ಸಲುವಾಗಿ ಜೀವದ ಭವಿಷ್ಯ ಬಹಳ ಉಜ್ವಲ ಬೇಕ್ರೆ. ಭವಿಷ್ಯ ಉಜ್ವಲ ಬೇಕು, ವರ್ತಮಾನದೊಳಗೆ ಪುರುಷಾರ್ಥ ಅಪೂರ್ವ ಬೇಕ್ರೆ. ಅಂದ್ರೆ ಕಾರ್ಯ ಆಗುವುದಿದೆ. ಹೋಗ್ತಾ ಹೋಗ್ತಾ ಒಮ್ಮೆ ಕಾರ್ಯ ಆಗ್ತಿದೆ ಹೀಗೆ ಮಾತು ಇಲ್ಲದೆ. ವರ್ತಮಾನದ ಅಶುದ್ಧ ದಶೆಯಲ್ಲಿ ಪರದ್ರವ್ಯದ ಅವಲಂಬನದಿಂದ ರಾಗಿ ಜೀವನಿಗೆ ಏನು ಹೇಳಿದರೆ ಎಷ್ಟು ದೋಷ ಅದಾವ ನೋಡ್ರಿ ಇಲ್ಲಿ. ವರ್ತಮಾನದ ಅಶುದ್ಧ ದಶೆಯಲ್ಲಿ, ವರ್ತಮಾನದೊಳಗೆ ಮಾತ್ರ ಅಶುದ್ಧ ದಶೆ ಇದೆ. ಪರದ್ರವ್ಯದ ಅವಲಂಬನದಿಂದ, ಅಶುದ್ಧ ದಶೆ ಇರುವುದರಿಂದ ಪರದ್ರವ್ಯದ ಅವಲಂಬನೆ ಇದೆ. ಪರದ್ರವ್ಯದ ಅವಲಂಬನೆ ಇರುವುದರಿಂದ ರಾಗಿಯಾಗಿದ್ದಾನೆ ಜೀವ. ರಾಗಿ ಜೀವನಿಗೆ ಮತ್ತ ಬಾಹ್ಯ ಸಾಮಗ್ರಿಗಳ ಕುರಿತು ಮಮತೆಯ ರೂಪದ ರಾಗವು ಭೂಮಿಕೆಗೆ ಅನುಸರಿಸಿ ಇರುತ್ತದೆ. ಸ್ವಾಶ್ರಯದ ಬಲದಿಂದ ಅದರ ತ್ಯಾಗ ಮಾಡಿಸುವ ಸಲುವಾಗಿ ಬಾಹ್ಯ ಪದಾರ್ಥಗಳ ತ್ಯಾಗದ ಉಪದೇಶವಿದೆ. ತ್ಯಾಗದ ಉಪದೇಶ ಇದೆ, ಅದರ ಬಲ ಯಾವುದರದ? ಸ್ವಾಶ್ರಯದ ಬಲ. ಅದು ಮಾಡಲಿಲ್ಲ ಅಂತಂದ್ರೆ ಇದು ತ್ಯಾಗ ಮಾಡಿದರೆ ಇದರಿಂದ ಏನೂ ಆಗೋದಿಲ್ಲ. ತ್ಯಾಗ ಮಾಡದಿದ್ದರೆ ಅದರ ಬಲ ಯಾವಾಗೂ ಕಾರ್ಯಕಾರಿ ಆಗುವುದಿಲ್ಲ. ಅದಕ್ಕೆ ಇದು ನಿಮಿತ್ತ ನೈಮಿತ್ತಿಕ ಇದೆ. ಅದರಿಂದ ಇದಾಗ್ತಿದೆ, ಇದರಿಂದ ಅದಾಗ್ತಿದೆ ಕಥನ ಇದೆ, ಆದ್ರೆ ಆಗೋದಿಲ್ಲ. ಆದ್ರೆ ಅದಿದ್ದ ನಂತರ ಇದು ಆಗಲಿಕ್ಕೆ ಅವಕಾಶ ಇದೆ. ಯಾವುದಿದ್ದ ನಂತರ? ಬಾಹ್ಯದ ತ್ಯಾಗ ಇದ್ದ ನಂತರ ಮಮತೆಯ ತ್ಯಾಗ. ಮಮತೆ ಮಮತೆ ಅದೇ ಮಮತೆ ಅನ್ನೋದು ಒಂದು ಅಖಂಡ ವಸ್ತು ಅಲ್ಲ, ಅದನ್ನು ಬಿಟ್ಕೊಡೋ ಮಾತಿಲ್ಲ. ಸಮಯಕ್ಕೆ ಮಮತೆ ವಿಸ್ತಾರ ಆಗ್ತಾ ಇದೆಯಲ್ಲ, ಅದಾಗುವುದಿಲ್ರಿ ಪರಪದಾರ್ಥದ ತ್ಯಾಗ ಮಾಡಿದ್ರೆ. ಮಮತೆಯನ್ನು ಬಿಡುವ ಸಲುವಾಗಿ, ಮಮತೆ ನವೀನವಾಗಿ ಉತ್ಪನ್ನ ಆಗದೇ ಇರುವ ಸಲುವಾಗಿ ಪರಪದಾರ್ಥದ ತ್ಯಾಗ ಇದೆ. ಇನ್ನು ಪರಪದಾರ್ಥದ ತ್ಯಾಗ ಮಾಡಿ ಕೂಡ ನಾನು ತ್ಯಾಗ ಮಾಡಿದ್ದೇನೆ ಅಂಥೇಳಿ ಅಹಂಕಾರ ಮಾಡ್ತಿದ್ದ ಮಮತೆಯ ಪರಿಣಾಮ ಆ ರೂಪದಿಂದ ಅಲ್ಲಿ ಬೆಳೀತಾ ಇರ್ತಿದೆ. ಅದಕ್ಕೆ ಧರ್ಮದ ಸೂಕ್ಷ್ಮತೆಯನ್ನು ಅರಿತುಕೊಂಡು ಯಾವುದು ತ್ಯಾಗ ಮಾಡೋದ, ಯಾವುದು ಗ್ರಹಣ ಮಾಡೋದ, ಯಾವುದರದ ತ್ಯಾಗ ಗ್ರಹಣ ಯಾವ ರೂಪದಿಂದ ನನ್ನ ಸ್ವರೂಪದಲ್ಲಿ ಇಲ್ಲ ಅನ್ನೋದರ ನಿರ್ಣಯ ಎಷ್ಟು ಪ್ರಯತ್ನದಿಂದ ಮಾಡೋದ, ಇದೆಲ್ಲ ನಮಗೆ ಬಿಟ್ಟಿದ್ದ ವಿಷಯ ಇದೆ. ಭವ ಪರಂಪರೆಯಲ್ಲಿ ಜೀವ ಏಕಾಕಿಯಾಗ್ಯನ. ಪತ್ನಿ ಇಲ್ಲೇ ಉಳಿತಾಳ, ಮಗ ಇಲ್ಲೇ ಉಳಿತಾನ, ಮಗಳಿಲ್ಲೇ ಉಳಿತಾಳ, ಸೊಸಿ ಇಲ್ಲೇ ಉಳಿತಾಳ, ಮೊಮ್ಮಕ್ಕಳು ಇಲ್ಲೇ ಉಳಿತಾರ. ಜೀವ ಏಕಾಕಿಯಾಗಿ ಹೊರಟು ಹೋಗೋದಿದೆ. ಯಾರ ಕಡೆ ನೋಡಿದ್ರನು ಅವ್ರ್ಯಾರೂ ನಮ್ಮ ಜೊತೆ ಬರಲಿಕ್ಕೆ ತಯಾರಿಲ್ಲ. ಬರುವ ಹಾಗೆ ವಸ್ತು ವ್ಯವಸ್ಥೆ ಇಲ್ಲ. ಯಾರ ಕಡೆ ನೋಡಿದ್ರನು ಬೇಗನೆ ಹೋಗಲಿ ಅಂತಾರ ಅವರ. ಆದರೆ ನಾನು ಈ ಜೀವದ ಜೊತೆ ಹೋಗಬೇಕು ಅಂಥೇಳಿ ಯಾರೂ ಅನ್ನುವುದಿಲ್ಲ. ಹಾಗೆ ವಿಶ್ವದ ಸ್ವರೂಪ ಇಲ್ಲ. ಅದರ ಸಲುವಾಗಿ ಏಕಾಕಿಯಾಗಿ ಭವದೊಳಗ ಆಳದೊಳಗ ಇಳಿಯುವಂಥ ಅಪರಾಧ ಮಾಡಿದ್ದೇವೆ. ಆ ಅಪರಾಧವನ್ನ ಏಕಾಕಿಯಾಗಿನ ಪುರುಷಾರ್ಥಪೂರ್ವಕ ಸುಧಾರಿಸಿಕೊಳ್ಳುವುದಿದೆ, ತಿದ್ದುಪಡಿ ಮಾಡುವುದಿದೆ. ಮತ್ತು ಏಕಾಕಿಯಾಗಿನ ಸುಖದ ಮಾರ್ಗದೊಳಗ ಹಿಂತಿರುಗಿ ನೋಡಿದ್ದನ, ಆ ಕಡೆ ಈ ಕಡೆ ನೋಡಿದ್ದನ ನೇರವಾಗಿ ಹೋಗೋದಿದೆ. ಆ ಪ್ರಕಾರದ ಧೈರ್ಯ, ಪುರುಷಾರ್ಥ ಮತ್ತು ಆ ಪುರುಷಾರ್ಥಕ್ಕೆ ಯೋಗ್ಯವಾದಂಥ ವಸ್ತುವಿನ ನಿರ್ಣಯ ನಮ್ಮ ಜ್ಞಾನದೊಳಗೆ ಆದಷ್ಟು ಬೇಗನೆ ಆಗಲಿ ಅನ್ನುವ ಮಂಗಲ ಭಾವ.